ಓಕೆ. ಆತ್ಮೀಯ ಚಾಣಕ್ಯ ವೇದಿಕೆಯ ಸರ್ವ ಸದಸ್ಯರಿಗೆ ನಮಸ್ಕಾರ. ತುಂಬಾ ಸ್ಪರ್ಧಾರ್ಥಿಗಳ ಒಂದು ವಿನಂತಿಯ ಮೇರೆಗೆ ಇಂದಿನ ನಮ್ಮ ಚಾಣಕ್ಯ ವೇದಿಕೆಯ ತರಗತಿಯಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಕಳೆದ ಬಾರಿ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರತಕ್ಕಂಥ ಪಠ್ಯಕ್ರಮವನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಕೇವಲ ಪಠ್ಯಕ್ರಮದ ಚರ್ಚೆ ಮಾತ್ರ ಇರೋದಿಲ್ಲ. ಆ ಒಂದು ಘಟಕವಾರು ಪಠ್ಯಕ್ರಮದಲ್ಲಿ ಯಾವುದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ನೀಡಬೇಕು, ಜೊತೆಗೆ ಆ ಒಂದು ಪಠ್ಯಕ್ರಮಕ್ಕೆ ಅನುಸಾರವಾಗಿ ಘಟಕವಾರು ನಾವು ಯಾವ ಪಠ್ಯ ಪುಸ್ತಕವನ್ನ ಅಧ್ಯಯನ ಮಾಡಿದರೆ ಸೂಕ್ತ ಎಂಬ ಅಂಶದ ಬಗ್ಗೆ ಒತ್ತು ಕೊಡೋಣ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರುತ್ತೆ. ಸರ್, ನಾವು ಆ PU ಕಾಲೇಜ್ ಲೆಕ್ಚರರ್ ಪೋಸ್ಟ್ಗೆ ಅಥವಾ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಇರಬಹುದು, ಅಥವಾ ವಿವಿಧ ಯೂನಿವರ್ಸಿಟಿಯಲ್ಲಿ ಇರತಕ್ಕಂಥ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಇರಬಹುದು, ನಮ್ಮ ರಾಜ್ಯಶಾಸ್ತ್ರ ವಿಷಯದ KSET ಇರಬಹುದು, ನೆಟ್ ಇರಬಹುದು, ಇವೆಲ್ಲ ಪರೀಕ್ಷೆಗೆ ಪಠ್ಯಕ್ರಮದಲ್ಲಿ ಅಂತ ಏನು ಹೇಳಿಕೊಳ್ಳುವಷ್ಟು ಬದಲಾವಣೆ ಇರೋದಿಲ್ಲ. ಹೆಚ್ಚು ಕಡಿಮೆ 60-70% ಸಿಲೆಬಸ್ ಅಲ್ಲಿ ಹೋಲಿಕೆ ಇರುತ್ತೆ. 25-30% ಮಾತ್ರ ಡಿಫರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ ಯಾರು ಸ್ನಾತಕೋತ್ತರ ಪದವಿ ಪೂರೈಸಿದ್ದೀರಿ, ಅಲ್ಲಿ KSET ಆಗಿರ್ಬೋದು, ನೆಟ್ಟು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಇರಬಹುದು, PU ಕಾಲೇಜ್ ಉಪನ್ಯಾಸಕ ಪೋಸ್ಟ್, ಆ ಎಲ್ಲ ಪೋಸ್ಟ್ಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಅಧ್ಯಯನವನ್ನು ನಾವು ಮಾಡಬೇಕಾಗುತ್ತೆ. ಸೊ ಆ ದೃಷ್ಟಿಕೋನದಿಂದ ಇವತ್ತಿನ ತರಗತಿಯಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2021ರಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥ ಪಠ್ಯಕ್ರಮವನ್ನ ಚರ್ಚೆ ಮಾಡೋಣ. ಒಂದು ವಿಷಯ ಗಮನಕ್ಕಿರಲಿ, ಇದೇ ಪಠ್ಯಕ್ರಮ ಮುಂಬರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಇರಬಹುದು ಅಥವಾ ಸ್ವಲ್ಪ ಬದಲಾವಣೆ ಕೂಡ ಆಗ್ಬೋದು. ಯಾಕಂದ್ರೆ 2017ರಲ್ಲಿ ಆಗಿರ್ತಕ್ಕಂಥ ನೇಮಕಾತಿಗೂ 21ರಲ್ಲಿ ಆಗಿರ್ತಕ್ಕಂಥ ನೇಮಕಾತಿಗೂ ಪಠ್ಯಕ್ರಮದಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಸೊ ಹಾಗಾಗಿ ಒಂದು ಅಂದಾಜಿನ ಪ್ರಕಾರ ಮುಂದಿನ ವರ್ಷ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್, ಮುಂದಿನ ವರ್ಷ ಮೀನ್ಸ್ ಅದೇ ನೆಕ್ಸ್ಟ್ ಇನ್ನೇನು 1-2 ತಿಂಗಳ ಸುಮಾರು ಪೋಸ್ಟ್ಗಳು ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ PU ಕಾಲೇಜ್ ಉಪನ್ಯಾಸಕ ಹುದ್ದೆ ಜೊತೆಗೆ ಈ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ಮುಂದಿನ ವರ್ಷನೇ ಏಕಕಾಲಕ್ಕೆ ಆದ್ರೂ ಕೂಡ ಆಗಬಹುದು. ಸೊ ಅದಕ್ಕೋಸ್ಕರ ತಾವು ಎರಡು ಕಡೆ ಫೋಕಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾದ್ರೆ ನಾವು ಈ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಅನ್ನ 5 ಘಟಕವಾಗಿ ನೋಡ್ತೀವಿ. ಪಠ್ಯಕ್ರಮ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಕಾಣುತ್ತೆ, 1-2 ಪುಟ ಇದೆ. ಬಟ್ ಅದನ್ನ ನಾವು ಡೀಪ್ ಆಗಿ ಅನಲೈಸ್ ಮಾಡಿದಾಗ ತುಂಬಾ ಹೆವಿ ಸಿಲೆಬಸ್ ಇದೆ. ಬರ್ತಾ ಬರ್ತಾ ನಿಮ್ಗೆ ಅರ್ಥ ಆಗುತ್ತೆ. ಉದಾಹರಣೆ ನೋಡ್ರಿ, ಯೂನಿಟ್ 1 ಅಂದ್ರೆ ಘಟಕ 1ರಲ್ಲಿ ಏನಿದೆ, ಪೊಲಿಟಿಕಲ್ ಸೈನ್ಸ್ ಥಿಯರಿ ಅಂಡ್ ಥಾಟ್ ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ನಿಮ್ಗ KSET ನೆಟ್ಗೆ ಹೆಲ್ಪ್ ಆಗುತ್ತೆ, ಜೊತೆಗೆ PU ಕಾಲೇಜ್ ಅಸಿಸ್ಟೆಂಟ್ ಪೋಸ್ಟ್ಗೆ ಹೆಲ್ಪ್ ಆಗುತ್ತೆ. ಈ 1ನೇ ಚಾಪ್ಟರ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ ಅಷ್ಟೇ. ಅಂದ್ರೆ ರಾಜ್ಯಶಾಸ್ತ್ರದ ರಾಜಕೀಯ ಸಿದ್ಧಾಂತ ಮತ್ತು ಚಿಂತನೆ, ಅಂದ್ರೆ ರಾಜಕೀಯ ಚಿಂತಕರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬೇಕು. ಒಂದಿಷ್ಟು ಪೊಲಿಟಿಕಲ್ ಥಿಯರಿ ಕೂಡ ನೀವು ಈ ಚಾಪ್ಟರ್ ಅಲ್ಲಿ ಓದಬೇಕಾಗುತ್ತೆ. ಅದ್ರಾಗ ಮುಖ್ಯವಾಗಿ ಈ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳು ಬಹಳ ಮುಖ್ಯ. ಉದಾಹರಣೆ ನೋಡ್ರಿ, ಈ ಟೈಟಲ್ ಡಿಗ್ರಿ ಕಾಲೇಜಿಗೂ ಇದೆ, KSET ನೆಟ್ಗೂ ಇದೆ, PU ಕಾಲೇಜ್ ಲೆಕ್ಚರರ್ ಪೋಸ್ಟ್ ಅಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ ಫಸ್ಟ್ ಚಾಪ್ಟರ್ ಇದೆ. ಅದಕ್ಕೋಸ್ಕರ ಅಲ್ಲಿ ನಾವೆರಡು ತರ ನೋಡ್ತೀವಿ, ಐತಿಹಾಸಿಕ ಮತ್ತು ಪ್ರಮಾಣಕ ವಿಧಾನಗಳು ಅಂತ, ಹಿಸ್ಟಾರಿಕಲ್ ಅಂಡ್
ನಾರ್ಮೆಟಿವ್ ಅಪ್ರೋಚಸ್. ಎರಡನೇದು ಬಹಳ ಮುಖ್ಯ, ವರ್ತನವಾದ ಮತ್ತು ನವವರ್ತನವಾದ. ಬಹಳ ಮುಖ್ಯವಾಗಿರ್ತಕ್ಕಂಥ 2 ಕಾನ್ಸೆಪ್ಟ್ ಇವು. ನೋಡ್ರಿ, ಇದು ಡಿಗ್ರಿ ಕಾಲೇಜ್‌ಗೂ ಇದೆ, PU ಕಾಲೇಜ್ ಉಪನ್ಯಾಸಕ ನೇಮಕಾತಿಗೂ ಇದೆ. ಮತ್ತು ವಾಪಸ್ ನಾವು ಈ ವಿಧಾನಗಳಲ್ಲಿ ಈ ವಿಧಾನದಲ್ಲಿ ಮತ್ತೆ ವಾಪಸ್ ನಾವು ಈ ಎಕ್ಸಾಂಪಲ್ ನೋಡ್ರಿ, ಸಾಂಪ್ರದಾಯಿಕ ವಿಧಾನಗಳಂತ ಬಂದಾಗ ಅಲ್ಲಿ ಮತ್ತೆ 4 ಸ್ಟಡಿ ಮಾಡ್ತೀವಿ ನಾವು. ನೋಡ್ರಿ, ನಾನು ಅದನ್ನ ಟೈಪ್ ಮಾಡಿಲ್ಲ ಇಲ್ಲಿ. ಓನ್ಲಿ ಐತಿಹಾಸಿಕ ಮತ್ತು ಪ್ರಾಮಾಣಿಕ ವಿಧಾನ ಅಂತ ಮಾತ್ರ ಟೈಪ್ ಮಾಡಿದ್ದೀನಿ. ಅಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮತ್ತೆ 4 ವಿಧಾನ ಬರ್ತವು. ತತ್ವಶಾಸ್ತ್ರೀಯ ವಿಧಾನ, ಐತಿಹಾಸಿಕ ವಿಧಾನ, ಕಾನೂನು ವಿಧಾನ, ಸಾಂಸ್ಥಿಕ ವಿಧಾನ ಅಂತ. ಆ 4 ಅಧ್ಯಯನ ವಿಧಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆ ನಾವು ತತ್ವಶಾಸ್ತ್ರೀಯ ವಿಧಾನ, ಫಿಲಾಸಫಿಕಲ್ ಅಪ್ರೋಚ್ ಅಂತ ನೋಡಿದಾಗ ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಯಾವ ರೀತಿ ಫೋಕಸ್ ಮಾಡ್ತಾರಂದ್ರ, ಥಿಂಕರ್ಸ್ ನೇಮ್ ಕೊಟ್ಟು ಇವರು ಹಿಸ್ಟಾರಿಕಲ್ ಆರ್ ಫಿಲಾಸಫಿಕಲ್ ಆರ್ ಲೀಗಲ್ ಆರ್ ಇನ್ಸ್ಟಿಟ್ಯೂಷನಲ್, ಯಾವ ವಿಧಾನವನ್ನು ಇವರು ಸಪೋರ್ಟ್ ಮಾಡಿದ್ರಂತ ಪ್ರಶ್ನೆ ಕೇಳ್ತಾರೆ. ಅಥವಾ ತತ್ವಶಾಸ್ತ್ರೀಯ ವಿಧಾನದ ಬಗ್ಗೆ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟು ಟ್ರೂ ಆರ್ ಫಾಲ್ಸ್ ಕೇಳ್ತಾರೆ. ಹಿಸ್ಟಾರಿಕಲ್ ಅಪ್ರೋಚ್. ಉದಾಹರಣೆ, ತತ್ವಶಾಸ್ತ್ರೀಯ ವಿಧಾನ ಅಂದ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ಸಾಕಾಟಿಸ್. ನೆಕ್ಸ್ಟ್ ಪ್ಲೇಟೋ. ನೋಡ್ರಿ, ಪ್ಲೇಟೋ ಅಂದ್ರೆ ತತ್ವಶಾಸ್ತ್ರ ಅಂದ್ರೆ ಪ್ಲೇಟೋ ಅಂತ ನೋಡ್ತೀವಿ ನಾವೆಲ್ಲ. ಜೊತೆಗೆ ಪ್ರಪಂಚದ ಮೊದಲ ತತ್ವಶಾಸ್ತ್ರಜ್ಞ ಸಾಕಾಟಿಸ್. ಸೊ ಅಲ್ಲಿ ನಾವು ಫೋಕಸ್ ಮಾಡ್ಬೇಕಾಗತ್ತ. ಅಂದ್ರ ಅವರು ಈ ತತ್ವಶಾಸ್ತ್ರೀಯ ವಿಧಾನದ ಮೂಲಕ ಯಾವ ರೀತಿ ರಾಜ್ಯಶಾಸ್ತ್ರವನ್ನ ಡೆವಲಪ್ ಮಾಡಿದ್ರು ಅಂತ. ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಐತಿಹಾಸಿಕ ವಿಧಾನ. ನಾವ್ ಹೇಳ್ತೀವಿ ಹಿಸ್ಟ್ರಿ ಇಸ್ ದ ಮದರ್ ಆಫ್ ಆಲ್ ಸೈನ್ಸಸ್ ಅಂತ. ಐತಿಹಾಸಿಕ ಜ್ಞಾನವಿಲ್ಲದೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದು ಇಂಪಾಸಿಬಲ್. ಅದಕ್ಕೆ ನೋಡ್ರಿ, ಸುಮಾರು ಜನ ಬರ್ದ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಥಾಟ್. ನೋಡ್ರಿ, ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಥಾಟ್, ಆ ಪೊಲಿಟಿಕಲ್ ಥಾಟ್ ಅಲ್ಲೇ ಹಿಸ್ಟ್ರಿ ಇದೆ. ಈ ತರ ನಾವು ಸಿಲೆಬಸ್ ಅನ್ನ ನೋಡ್ಲಿಕ್ಕೆ ನೋಡ್ರಿ ಸಿಂಪಲ್ ಕಾಣುತ್ತೆ. ಬಟ್ ಆ 4 ವಿಧಾನವನ್ನ ನೀವು ಸರಿಯಾಗಿ ಓದಿ ಅರ್ಥೈಸ್ಕೊಳ್ಬೇಕು. 4 ವಿಧಾನದಲ್ಲಿ ಏನು ಹೋಲಿಕೆ ಐತಿ, ಏನು ವ್ಯತ್ಯಾಸ ಐತಿ, ಇದರಲ್ಲಿ ಯಾವುದು ಸೂಕ್ತ. ಜೊತೆಗೆ ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾವು ಆ ಸಿದ್ಧಾಂತಗಳು ಪ್ರಸ್ತುತ 20ನೇ ಶತಮಾನಕ್ಕೆ ಪ್ರಸ್ತುತನಾ, ರಿಲೆವೆನ್ಸ್ ಇದೆನಾ, ಅದ್ರ ಬಗ್ಗೆ ಇತ್ತೀಚೆಗೆ ಪ್ರಶ್ನೆ ಕೇಳ್ತಾ ಇದಾರೆ. ಅಪ್ಲೈಡ್ ಮಾಡ್ತಾರ, ಅದನ್ನ ಅಪ್ಲೈಡ್ ಕ್ವಶನ್ಸ್ ಅಂತ ಕರಿತೀವಲ್ಲ, ಆ ಟೈಪ್. ಇದು ಬಹಳ ಮುಖ್ಯ. ಯಾಕಂದ್ರೆ ಪ್ಲೇಟೋನ ರಿಪಬ್ಲಿಕ್ ಕೃತಿಯಲ್ಲಿ ಒಂದು ಮಾತು ಹೇಳ್ತಾರೆ ಪ್ಲೇಟೋ. ಅದನ್ನ ಪ್ರತಿ ಬಾರಿ ನಾನು ಉಲ್ಲೇಖ ಮಾಡ್ತಿರ್ತೀನಿ. ತತ್ವಜ್ಞಾನಿ ಅರಸನ ಕಲ್ಪನೆ, ರೂಲ್ ಆಫ್ ದಿ ಫಿಲಾಸಫರ್ ಕಿಂಗ್ ಅಂತ ಒಂದು ಮಾತು ಹೇಳ್ತಾರೆ ಅವರು. ಏನು? ತತ್ವಜ್ಞಾನಿಗಳು ಅರಸರಾಗದ ಹೊರತು, ಅಥವಾ ಅರಸರು ತತ್ವಜ್ಞಾನಿಗಳ ಆಗದ ಹೊರತು ಮನುಕುಲದ ಸಮಸ್ಯೆಗಳಿಗೆ ಪರಿಹಾರವಿಲ್ಲ ಅಂತ. ಎಷ್ಟು ಚೆನ್ನಾಗೈತಿಲ್ಲ. ಇದರ ಅರ್ಥ ಇಷ್ಟೇ, ಆಡಳಿತ ಮಾಡ್ತಕ್ಕಂಥವರಿಗೆ ತತ್ವಶಾಸ್ತ್ರದ ಪರಿಜ್ಞಾನ ಇರಬೇಕು. ಅಥವಾ ಆಡಳಿತ ಮಾಡ್ತಕ್ಕಂಥವ್ರು ತತ್ವಶಾಸ್ತ್ರವನ್ನ ಓದಿ ಆ ಒಂದು ಹುದ್ದೆಗೆ ಬರ್ಬೇಕಂತ ಅಲ್ಲಿ ಹೇಳ್ತಾರೆ ಅವರು. ಈ ರೀತಿ ಫೋಕಸ್ ಮಾಡಿ ನಿಮಗ ಪ್ರಶ್ನೆಗಳನ್ನ, ಎಕ್ಸಾಂಪಲ್ ಆ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನ ಯಾರು ಹೇಳಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಅಥವಾ ಈ ಕೆಳಗಿನವರಲ್ಲಿ ಯಾರು ತತ್ವಶಾಸ್ತ್ರೀಯ ವಿಧಾನದ ಪ್ರತಿಪಾದಕ. ಸೊ ಈ ತರ ಫೋಕಸ್ ಮಾಡ್ಬೇಕು. ನೆಕ್ಸ್ಟ್ ನಾವು ವರ್ತನವಾದ ಮತ್ತು ನವವರ್ತನವಾದ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಇವೆರಡು ಸಿದ್ಧಾಂತಗಳು ಪ್ರಥಮ ಮಹಾಯುದ್ಧದ ಆರಂಭದ ಸಮಯದಲ್ಲಿ ಉಗಮ ಆಗಿ ವರ್ಲ್ಡ್ ವಾರ್ 2 ಎಂಡ್ ಆದ್ಮೇಲೆ ಜಾಸ್ತಿ ಪ್ರಚಾರಕ್ಕೆ ಬಂದವು. ಅಂದ್ರೆ ನಾಳೆ ಪ್ರಶ್ನೆ ಕೇಳ್ತಾರೆ, ವರ್ತನವಾದದ ಮೂಲ ಉದ್ದೇಶ ಏನು? ವರ್ತನವಾದದ ಮೂಲ ಉದ್ದೇಶ ರಾಜ್ಯಶಾಸ್ತ್ರವನ್ನ ಶುದ್ಧ ವಿಜ್ಞಾನವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಪ್ಯೂರ್ ಸೈನ್ಸ್. ನಾವು ಓದಿರ್ತೀವಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೋ ಅಥವಾ ಕಲೆಯೋ ಅಂತ. ಅಂದ್ರೆ ರಾಜ್ಯಶಾಸ್ತ್ರವನ್ನ ವಿಜ್ಞಾನದ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಈ ವರ್ತನವಾದ ಮತ್ತು ನವವರ್ತನವಾದ ಅಥವಾ ನಾವು ನಡವಳಿಕಾವಾದ ಅಂತ ಕೂಡ ಕರಿತೀವಿ. ಸುಮಾರು ಸ್ಪರ್ಧಾರ್ಥಿಗಳಿಗೆ ನಾವು ಕನ್ನಡ ಮಾಧ್ಯಮ ಪುಸ್ತಕ ನೋಡಿದಾಗ ಎಷ್ಟೋ ಪುಸ್ತಕದಲ್ಲಿ ಆ ವರ್ತನವಾದದ ಪಿತಾಮಹ ಯಾರಂತ ಇಲ್ಲ. ವರ್ತನವಾದದ ಬಗ್ಗೆ ಸಾಕಷ್ಟು ಓದಿರ್ತೀವಿ ನಾವು. ಡೇವಿಡ್ ಈಸ್ಟನ್ನು, ಗೇಬ್ರಿಯಲ್ ಅಲ್ಮಂಡು, ಗ್ರಾಮ್ ವಲ್ಲಾಸು, ಚಾರ್ಲ್ಸ್ ಇ ಮಿರಿಯಮ್ಮು ಓದಿರ್ತೀವಿ.
ಬಟ್ ಫಾದರ್ ಆಫ್ ದಿ ಬಿಹೇವಿಯರಿಸಂ ಚಾರ್ಲ್ಸ್ ಇ ಮೇರಿಯಂ ಅವರನ್ನು ನಾವು ವರ್ತನವಾದದ ಪಿತಾಮಹ ಅಂತ ಕರಿತೀವಿ. ನೋಡಿ ಸಿಂಪಲ್ ಹೇಳ್ತಾ ಇದ್ದೀನಿ. ಸಾಂಪ್ರದಾಯಿಕ ವಿಧಾನಗಳಿಗೆ ಪ್ರತಿಭಟನೆಯ ಸ್ವರೂಪದಲ್ಲಿ ವರ್ತನವಾದ ಉಗಮ ಆಗುತ್ತೆ. ಅಂದ್ರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಏನು ಲೋಪದೋಷಗಳಿದ್ವಲ್ಲ, ಆ ಲೋಪದೋಷಗಳ ನಿವಾರಣೆಗೋಸ್ಕರ ವರ್ಲ್ಡ್ ವಾರ್ ಎಂಡ್ ಆದ್ಮೇಲೆ ವರ್ತನವಾದ ಪ್ರವರ್ಧಮಾನಕ್ಕೆ ಬರುತ್ತಾ. ಸ್ವತಃ ವರ್ತನವಾದದಲ್ಲಿ ಕೂಡ ಕೆಲವೊಂದು ದೋಷಗಳಿದ್ವು. ಅವುಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನವವರ್ತನವಾದ ಉಗಮ ಆಗುತ್ತೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಪಾಯಿಂಟ್. ನೋಟ್ಸ್ ಅದೇ ರೀತಿ ಮಾಡ್ಕೋಬೇಕು ನಾವು. ಸಾಂಪ್ರದಾಯಿಕ ವಿಧಾನಗಳಿಗೆ ಪ್ರತಿಭಟನಾ ಚಳುವಳಿಯಾಗಿ ವರ್ತನವಾದ ಉಗಮ ಆದ್ರ, ವರ್ತನವಾದಕ್ಕೆ ಪ್ರತಿಭಟನಾ ಚಳುವಳಿಯಾಗಿ ನವವರ್ತನವಾದ ಉಗಮ ಆಗತ್ತ. ಒಂದು ಗೊತ್ತಿರಲಿ, ವರ್ತನವಾದ ಮತ್ತು ನವವರ್ತನವಾದ ಇದು ಅಮೆರಿಕ ರಾಜ್ಯಶಾಸ್ತ್ರಜ್ಞರ ಕೊಡುಗೆಗಳು. ಅಮೆರಿಕ ರಾಜ್ಯಶಾಸ್ತ್ರದ ಕಾಂಟ್ರಿಬ್ಯೂಷನ್ಸ್ ಇವೆರಡು ಸಿದ್ಧಾಂತ. ಆ ಥರ ನಾವು ಸ್ಟಡಿ ಮಾಡಿದಾಗ ಮಾತ್ರ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತಿ. ತಾವು ಅಬ್ಸರ್ವ್ ಮಾಡ್ತಿರ್ಬೋದು, ಕಳೆದ ಬಾರಿಯ ಕೆಸೆಟ್ ಕಟ್ ಆಫ್ ಎಲ್ಲಿತ್ತು, ಈ ಬಾರಿಯ ಕೆಸೆಟ್ ಕಟ್ ಆಫ್ ಎಲ್ಲೈತಿ. ಜೊತೆಗೆ ನೋಡ್ರಿ, PU ಕಾಲೇಜ್ ಉಪನ್ಯಾಸಕ ನೇಮಕಾತಿ ಆಗಿ 10 ವರ್ಷ ಆಯ್ತು ಈಗ. ಆ 10 ವರ್ಷದಲ್ಲಿ ಎಷ್ಟು ಜನ ನಿಮಗೆ ಪ್ರತಿಸ್ಪರ್ಧಿಗಳು ಉಗಮ ಆಗ್ಯಾರ ಅದನ್ನ ನೆನಪಿಟ್ಟುಕೊಳ್ರಿ. ಹುದ್ದೆಗಳ ಸಂಖ್ಯೆ ಕಡಿಮೆ ಐತಿ, ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಐತಿ. ನಾವು ನಮ್ಮ ಎದುರಾಳಿಗಿಂತ, ನಮ್ಮ ಪ್ರತಿಸ್ಪರ್ಧಿಗಳಿಗಿಂತ ವಿಭಿನ್ನವಾದ ತಂತ್ರವನ್ನು ಅನುಸರಿಸಿದಾಗ ಮಾತ್ರ ಗೆಲುವು ಸಾಧಿಸಕ್ಕೆ ಸಾಧ್ಯ. ನಮ್ಮ ಚಾಣಕ್ಯ ಅದನ್ನೇ ಹೇಳ್ತಾನ, ನೀವು ಸೋತಾಗ ನಿರಾಶೆ ಆಗಬೇಡ್ರಿ, ನಿಮ್ಮ ತಂತ್ರವನ್ನ ಬದಲಿಸಿ. ಎಷ್ಟು ಚೆನ್ನಾಗೈತಲ್ಲ. ಸೋತಾಗ ನಾವು ಕುಗ್ಗಬಾರ್ದು, ನಿರಾಶೆ ಆಗಬಾರ್ದು, ನಮ್ಮನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ನಮ್ಮ ತಂತ್ರವನ್ನ ಬದಲಿಸ್ಬೇಕು. ಸೊ ಅದಕ್ಕೋಸ್ಕರ ನೀವು ಸಿಲೆಬಸ್ ಅನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ನೋಡ್ರಿ, ಎಕ್ಸಾಂಪಲ್ 1, 2 ಹೇಳಿ ನಿಮ್ಮನ್ನು ಐತಿಹಾಸಿಕ ಮತ್ತು ವರ್ತನವಾದ ಹೇಳಿದಾಗ ಅಲ್ಲಿ ಏನು ಓದಬೇಕು. ಉದಾಹರಣೆ, ಈ ಸಿದ್ಧಾಂತಗಳಿಗೆ ನಾವು ನೋಡ್ತೀವಿ ಪೊಲಿಟಿಕಲ್ ಥಿಯರಿ ಅಂತ ಒಂದು ಇಂಗ್ಲಿಷ್ ಮೀಡಿಯಂ ಬುಕ್ ಸಿಗ್ತಾವೆ. OP ಗೌಬಾ ಎಕ್ಸಲೆಂಟ್ ಬುಕ್ ಇದೆ. ಪೊಲಿಟಿಕಲ್ ಥಿಯರಿ ಬೈ OP ಗೌಬಾ. ಸುಮಾರು ಜನ ಸಿಗ್ತಾರೆ, ಬಟ್ ನಾವು ಸ್ವಲ್ಪ ರೆಫರ್ ಮಾಡ್ತಕ್ಕಂಥದ್ದು OP ಗೌಬಾ ಅಂತ. ನೀವು ಬೇಕಿದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, OP ಗೌಬಾ. ಈ ಪೊಲಿಟಿಕಲ್ ಥಿಯರಿ ಅಂತ ಬಂದಾಗ ಈ ಸಿದ್ಧಾಂತಗಳ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಬರೆದಾರೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ರಿ, 1ನೇ ಚಾಪ್ಟರ್ ಅಲ್ಲಿ ಥಿಯರೀಸ್ ಆಫ್ ದಿ ಸ್ಟೇಟ್, ರಾಜ್ಯದ ಸಿದ್ಧಾಂತಗಳು, ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್. ನೋಡ್ರಿ, ಇಲ್ಲಿ 6 ಸಿದ್ಧಾಂತಗಳು ಬರ್ತವು. ಉದಾರವಾದ ಲಿಬರಲಿಸಂ, ನವ ಉದಾರವಾದ ನಿಯೋ ಲಿಬರಲಿಸಂ, ಮಾರ್ಕ್ಸಿಸಂ, ನೋಡ್ರಿ ಬಹುತ್ವವಾದ, ವಸಾಹತುಶಾಹಿ ನಂತರವಾದ, ಸ್ತ್ರೀವಾದ, ಫೆಮಿನಿಸಂ ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉದಾಹರಣೆ ನೋಡ್ರಿ, ನಾವು ಉದಾರವಾದದ ಬಗ್ಗೆ ನಾವು PU ಕಾಲೇಜ್ ಲೆಕ್ಚರರ್ ಪೋಸ್ಟ್ ಅಲ್ಲಿ ನೋಡ್ತೀವಿ. ಮಾರ್ಕ್ಸ್ವಾದ ಇದೆ, ಬಟ್ 4, 5, 6 ಇದು PU ಕಾಲೇಜ್ ಉಪನ್ಯಾಸಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಂಡು ಬರಲ್ಲ. ಅಂದ್ರೆ ನೀವು ಎರಡೂ ಪೋಸ್ಟ್ ಇಂದು ಸಿಲೆಬಸ್ ತಗೊಂಡು ಕಾಮನ್ ಸಿಲೆಬಸ್ ಎಲ್ಲಿದೆ ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ರಿ. ಅದು ಕೆಸೆಟ್ ಇರ್ಬೋದು, ನೆಟ್ ಇರ್ಬೋದು. ಇರೋದೊಂದೇ ರಾಜ್ಯಶಾಸ್ತ್ರ, ಅನಿವಾರ್ಯ ಸ್ವಲ್ಪ ಹುದ್ದೆಗಳು ಬದಲಾವಣೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಪಠ್ಯಕ್ರಮದಲ್ಲಿ ಕೂಡ ಒಂದಿಷ್ಟು ಮಾರ್ಪಾಡು ಮಾಡ್ತಾರೆ. ಬಟ್ ಒಂದು ಗೊತ್ತಿರಲಿ, ಕೆಲವೊಂದು ವಿಷಯಗಳು ನಿಮ್ಮ ಪಠ್ಯಕ್ರಮಕ್ಕೆ ಇಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ಲಿ ಆಗಿ ಆ ಕ್ವಶನ್ಸ್ ಟಚ್ ಆಗುತ್ತೆ. ಇಂಡೈರೆಕ್ಟ್ಲಿ ಆಗಿ ಅದು ಟಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲವನ್ನ ಅಧ್ಯಯನ ಮಾಡಬೇಕು. ಅದು PU ಕಾಲೇಜ್ ಇರ್ಬೋದು ಅಥವಾ ಡಿಗ್ರಿ ಕಾಲೇಜ್ ಇರ್ಬೋದು. ಬಹಳ ಮುಖ್ಯವಾಗಿರ್ತಕ್ಕಂಥ ಉದಾರವಾದ, ನವ ಉದಾರವಾದ, ಮಾರ್ಕ್ಸ್ವಾದ, ಬಹುತ್ವವಾದ, ವಸಾಹತುಶಾಹಿ ನಂತರವಾದ ಮತ್ತು ಸ್ತ್ರೀವಾದ. ನೋಡ್ರಿ, ಇಲ್ಲಿ ಕೂಡ ನೆನಪು ಮಾಡ್ಕೋಬೇಕು ನಾವು, ಪ್ಲೇಟೋ ಜಗತ್ತಿನ ಮೊಟ್ಟ ಮೊದಲ ಸ್ತ್ರೀಪರ ಚಿಂತಕ, ಫಸ್ಟ್ ಫೆಮಿನಿಸ್ಟ್ ಇನ್ ದ ವರ್ಲ್ಡ್. ಯಾಕೆ ಹೇಳ್ರಿ, ಅವಾಗಿನ ಟೈಮ್ನಲ್ಲೇ ಸ್ತ್ರೀಯರಿಗೆ ತತ್ವಜ್ಞಾನದ ಸಾರ ಗೊತ್ತಿದ್ರೆ ಅವರು ಕೂಡ ರೂಲರ್ ಆಗಬಹುದು ಅಂತ ಹೇಳಿದ್ರು ಅವರು. ಪುರುಷ ಮಾತ್ರ ತತ್ವಜ್ಞಾನ ಅರಸಾಗಬೇಕಂತ ಅವರು ಹೇಳಲಿಲ್ಲ.
ಮಹಿಳೆ ಕೂಡ ತತ್ವಶಾಸ್ತ್ರದ ಜ್ಞಾನವನ್ನು ಹೊಂದಿದ್ರೆ ಅವರು ಕೂಡ ಫಿಲಾಸಫರ್ ಕಿಂಗ್ ಆಗ್ಬೋದು ಅಂತ ಅವಕಾಶ ಕೊಟ್ರು. ನೋಡ್ರಿ ಈ ತರ ಬಂದಾಗ ನೋಡ್ರಿ ಅಂದ್ರೆ ಸ್ತ್ರೀಯರ ಕುರಿತಾಗಿ ಪ್ಲೇಟೋನಿಗೆ ಥಾಟ್ ಏನಿತ್ತು, ಅದೇ ಸ್ತ್ರೀಯರ ಕುರಿತಾಗಿ ಅರಿಸ್ಟಾಟಲ್‌ಗೆ ಏನ್ ಥಾಟ್ ಇತ್ತು. ಇಬ್ರು ಗುರು ಶಿಷ್ಯರು. ಇಬ್ರು ಗುರು ಶಿಷ್ಯರೇ. ಇಲ್ಲಿ ಸುಮಾರು ಜನ ಹೇಳ್ತಾರ ಪ್ಲೇಟೋ ಸ್ತ್ರೀ ಪರ ಚಿಂತಕ. ಬಟ್ ಅರಿಸ್ಟಾಟಲ್ ನೋಡ್ರಿ, ಅರಿಸ್ಟಾಟಲ್ ಸ್ತ್ರೀಯರು ನಾಗರಿಕರಲ್ಲ ಅಂತ ಹೇಳ್ತಾನ. ಅವರಿಗೆ ಆಡಳಿತ ಮಾಡ್ತಕ್ಕಂಥ ಅವಕಾಶ ಕೊಡೋದು ಎರಡನೇ ಮಾತು. ಬಟ್ ಸ್ತ್ರೀಯರು ಪೌರರಲ್ಲ ಅಂತ ಹೇಳ್ತಾರ. ಈ ತರ ನಾವು ರಾಜಕೀಯ ಚಿಂತಕರ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರ ಇಬ್ಬರ ಮಧ್ಯೆ ಏನು ಹೋಲಿಕೆ ಇತ್ತು, ಇಬ್ಬರ ಮಧ್ಯೆ ಏನು ವ್ಯತ್ಯಾಸ ಇತ್ತು ಅದನ್ನ ಹೈಲೈಟ್ ಮಾಡ್ಬೇಕು. ನಾಳೆ ನಿಮಗೆ ಅದೇ ತರ ಕ್ವಶನ್ಸ್ ಕೇಳ್ತಾರೆ. 4 ಸ್ಟೇಟ್ಮೆಂಟ್ ಕೊಟ್ಟು ಪ್ಲೇಟೋ ಮತ್ತು ಅರಿಸ್ಟಾಟಲ್ ರವರ ವಿಚಾರದ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಸಾಮ್ಯತೆ ಇದೆ ಅಥವಾ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದೆ ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡಿದಾಗ ಮಾತ್ರ ನಾವು ಅಂತ ಪ್ರಶ್ನೆಗಳಿಗೆ ಉತ್ತರ ಹಾಕ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಇದು ಕೇವಲ ಪಠ್ಯಕ್ರಮದ ಡಿಸ್ಕಷನ್ ಮಾತ್ರ. ನಿಮ್ಗೆ ಆ ಒ.ಪಿ. ಗೌಬ ಪುಸ್ತಕದಲ್ಲಿ ಕೂಡ ಈ ಎಲ್ಲಾ ಥಿಯರಿ ಸಿಗ್ತಾವ. ಆಲ್ಮೋಸ್ಟ್ ಆಲ್ 8 ಥಿಯರೀಸ್ ಇದಾವಲ್ಲ, ಇವೆಲ್ಲವೂ ಕೂಡ ಸಿಗತಕ್ಕಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ಗಳು ಬಹಳ ಮುಖ್ಯ. ಇದ್ರ ಬಗ್ಗೆ ಅಂತ ನಮ್ಗೆ ಗೊತ್ತೇ ಇರದೇ ಇರುತ್ತಾ. ಡೆಮೋಕ್ರಸಿ, ಲಿಬರ್ಟಿ ಅಂಡ್ ಈಕ್ವಾಲಿಟಿ, ಈ 3 ಟಾಪಿಕ್ ಕೂಡ ಆ ಪುಸ್ತಕದಲ್ಲಿ ಕವರ್ ಆಗುತ್ತೆ. ಪೊಲಿಟಿಕಲ್ ಥಿಯರಿ, ಒ.ಪಿ. ಗೌಬ ಬಹಳ ಮುಖ್ಯ. ಪ್ರಜಾಪ್ರಭುತ್ವದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಸಮಾನತೆ ಬಗ್ಗೆ ನೋಡ್ರಿ ನಾವು ಅಧ್ಯಯನ ಮಾಡ್ತೀವಿ. ಈಗ ಸಿಂಪಲ್ ಆಗಿ ಡೆಮೋಕ್ರಸಿ ಅಂದ್ರೇನು, ಸ್ವತಂತ್ರ ಅಂದ್ರೇನು, ಸಮಾನತೆ ಅಂದ್ರೇನು, ಈ ತರ ಪ್ರಶ್ನೆ ಕೇಳಲ್ಲ. ಒಂದು ಎಕ್ಸಾಂಪಲ್, ಸಮಾನತೆಯ ಕುರಿತಂತೆ ಪ್ಲೇಟೋನ ವಿಚಾರ ಏನಿತ್ತು, ಸ್ವಾತಂತ್ರ್ಯದ ಕುರಿತಂತೆ ಜಾನ್ ಲಾಕ್ ವಿಚಾರ ಏನಿತ್ತು, ಮತ್ ಪ್ರಜಾಪ್ರಭುತ್ವ ಅಂತ ಬಂದ ಮತ್ತೆ ನಾವು ಸಾಕಷ್ಟು ವಿಧಗಳನ್ನು ನೋಡ್ತೀವಿ. ನಾವು ಪ್ರತ್ಯಕ್ಷ, ಪರೋಕ್ಷ, ಸಂಸದೀಯ, ಅಧ್ಯಕ್ಷೀಯ, ಸಹಭಾಗಿತ್ವದ ಪ್ರಜಾಪ್ರಭುತ್ವ, ಉದಾರವಾದಿ ಪ್ರಜಾಪ್ರಭುತ್ವ, ಸಾಕಷ್ಟು ವಿಧಾನಗಳನ್ನು ನಾವು ನೋಡ್ತೀವಿ. ಉದಾಹರಣೆ, ನಾವು ಕಾಲೇಜ್ನಲ್ಲಿ ಕ್ಲಾಸ್ ಮಾಡ್ಬೇಕಾದ್ರ ಹುಡುಗರಿಗೆ ಪ್ರಜಾಪ್ರಭುತ್ವ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ಅಬ್ರಾಹಂ ಲಿಂಕನ್ ಸ್ಟೇಟ್ಮೆಂಟ್ ಮಾತ್ರ. ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಆಫ್ ದಿ ಪೀಪಲ್ ಅಷ್ಟೇ. ಬಟ್ ಭಾರತ ದೇಶದೊಳಗೆ ಡೈರೆಕ್ಟ್ ಡೆಮೋಕ್ರಸಿ ಇದೆನೋ, ಇಂಡೈರೆಕ್ಟ್ ಡೆಮೋಕ್ರಸಿ ಇದೆನೋ, ಪಾರ್ಲಿಮೆಂಟರಿ ಡೆಮೋಕ್ರಸಿ ಇದೆನೋ ಅಥವಾ ಪ್ರೆಸಿಡೆನ್ಸಿಯಲ್ ಇದೇನಂತ ಪ್ರಶ್ನೆ ಕೇಳಿದಾಗ ಮಕ್ಕಳು ಸೈಲೆಂಟ್ ಆಗ್ತಾರ. ಯಾಕೆ ಹೇಳ್ರಿ? ಫಸ್ಟ್ ನಾವು ಆ ಕಾನ್ಸೆಪ್ಟ್ ನಾವು ಕ್ಲಿಯರ್ ಆದಾಗ ಮಾತ್ರ ಅವ್ರಿಗೆ ಹೇಳಕ್ ಸಾಧ್ಯ ಇರುತ್ತೆ. ಸೊ ನೀವು ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಕಾನ್ಸೆಪ್ಟ್ ಬಗ್ಗೆ ನೀವು ಇಲ್ಲಿ ಸ್ಟಡಿ ಮಾಡ್ಬೇಕಾಗತ್ತಾ. ನೋಡ್ರಿ ಈ ಕಾನ್ಸೆಪ್ಟ್ಗಳು KSET ಮತ್ತು ನೆಟ್ಗಿದೆ. ಬಟ್ PU ಕಾಲೇಜ್ ಹಸಿರ ಪೋಸ್ಟ್ ಅಲ್ಲಿ ಇಲ್ಲಂದ್ರೂ ಕೂಡ ಯಾಕೆ ಓದ್ಬೇಕಂದ್ರ, ಎಕ್ಸಾಂಪಲ್ ನಿಮ್ಮ PU ಕಾಲೇಜ್ ಉಪನ್ಯಾಸಕ ನೇಮಕಾತಿಯಲ್ಲಿ ಮೆಕ್ಯಾವೆಲ್ಲಿ ಬಗ್ಗೆ ಕ್ಲಾಸ್ ಇದೆ, ಥಾಮಸ್ ಹಾಬ್ಸ್ ಬಗ್ಗೆ ಇದೆ, ಲೆನಿನ್ ಬಗ್ಗೆ ಇದೆ, ಮಾವೋ ಸೆತುಂಗ್ ಬಗ್ಗೆ ಇದೆ, ಕಾರ್ಲ್ ಮಾರ್ಕ್ಸ್ ಬಗ್ಗೆ ಇದೆ. ಆ ಪೊಲಿಟಿಕಲ್ ಸೈನ್ಸ್ PU ಲೆಕ್ಚರ್ ಪೋಸ್ಟ್ ಅಲ್ಲಿ ಸುಮಾರು ಒಂದು 17 ಜನ ರಾಜಕೀಯ ಚಿಂತಕರು ಬರ್ತಾರ. 17ರಲ್ಲಿ ಅಟ್ಲೀಸ್ಟ್ ಒಂದು 5 ರಿಂದ 6 ಜನ ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಿದ್ರು. ಉದಾಹರಣೆ, ನಾವು ಸ್ವಾತಂತ್ರ್ಯ ಅಂತ ಬಂದಾಗ ರೂಸೋ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳ್ತಾರ, ಬೈ ಬರ್ತ್ ನಾವೆಲ್ಲ ಸ್ವತಂತ್ರವಾಗಿ ಹುಟ್ಟಿದ್ದೇವೆ, ಜನ್ಮತ ನಾವು ಸ್ವತಂತ್ರವಾಗಿ ಜನಿಸಿದ್ದೇವೆ, ಆದ್ರೆ ಎಲ್ಲಾ ಕಡೆಯಿಂದ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದೇವೆ ಅಂತ ಈ ತರ ಫೋಕಸ್ ಮಾಡ್ತಾರೆ. ನಾವು ಈ ಡಿಗ್ರಿ ಕಾಲೇಜ್ ಸಿಲೆಬಸ್ ಬಗ್ಗೆ ಈ ಸ್ವಾತಂತ್ರ್ಯ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರ ಅಲ್ಲಿ ಕೂಡ ನಮಗ ಅಂಕಗಳು ಸಿಗುತ್ತೆ. ಅದಕ್ಕೋಸ್ಕರ ನಾವು MA ಪೊಲಿಟಿಕಲ್ ಸೈನ್ಸ್ ಕಂಪ್ಲೀಟ್ ಮಾಡಿ ಬಂದ್ರ ಈ ಎಲ್ಲಾ ಪಠ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಬೇಕು. ಉದಾಹರಣೆ, ಸ್ವಾತಂತ್ರ್ಯ ಅಂತ ಬಂದಾಗ ಅಲ್ಲಿ ನಿರ್ಬಂಧಿತ ಸ್ವತಂತ್ರ ಮತ್ತು ಅನಿರ್ಬಂಧಿತ ಸ್ವತಂತ್ರ, ಪಾಸಿಟಿವ್ ಅಂಡ್ ನೆಗೆಟಿವ್ ಲಿಬರ್ಟಿ ಅಂತ ನಾವು ಡೈಮೆನ್ಷನ್ಸ್ ನೋಡ್ತೀವಿ, ಆಸ್ಪೆಕ್ಟ್ಸ್ ನೋಡ್ತೀವಿ. ಅದ್ರ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್, ಈಗ ರೂಸೋ ಅಂತ ಬಂದಾಗ ಅವರು ಪಾಸಿಟಿವ್ ಲಿಬರ್ಟಿ ಬಗ್ಗೆ ಹೇಳಿದ್ರು ಅಥವಾ ನೆಗೆಟಿವ್ ಲಿಬರ್ಟಿ ಬಗ್ಗೆ ಹೇಳಿದ್ರು. ಈ ತರ ನಾವು ಅಧ್ಯಯನ ಮಾಡಿದಾಗ ಮಾತ್ರ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇರುತ್ತೆ. ಜೊತೆಗೆ ನೆಕ್ಸ್ಟ್
ಕಾನ್ಸೆಪ್ಟ್ ಆಫ್ ದಿ ಪವರ್, ರಾಜಕೀಯ ಅಧಿಕಾರದ ಪರಿಕಲ್ಪನೆ ಬಗ್ಗೆ ನಾವು ನೋಡ್ಬೇಕು. ಅಲ್ಲಿ ಪ್ರಾಬಲ್ಯ, ಸಿದ್ಧಾಂತ ಮತ್ತು ಕಾನೂನು ಬದ್ಧತೆ. ನೋಡ್ರಿ, ಇವು ಮೂರು ಕೂಡ PU ಕಾಲೇಜ್ ಸಿಲೆಬಸ್ ಇದೆ. ನೋಡ್ರಿ, ಬಹಳ ಮುಖ್ಯವಾಗಿರತಕ್ಕಂಥದ್ದು ಅಧಿಕಾರದ ಕಾನ್ಸೆಪ್ಟ್. ಜೊತೆಗೆ ನೋಡ್ರಿ, ಇಲ್ಲಿ ಸಿಲೆಬಸ್ ನೋಡಿದ್ವಲ್ಲ ನಾವು, ಇಲ್ಲಿ ರಾಜಕೀಯ ಸಿದ್ಧಾಂತ ಇಲ್ಲಿವರೆಗೂ ಎಂಡ್ ಆದ. ಇಲ್ಲಿವರೆಗೆ ಅಧಿಕಾರದ ಕಾನ್ಸೆಪ್ಟ್ ಅಂತ ಬಂದಾಗ ಇಲ್ಲಿವರೆಗೆ ಪೊಲಿಟಿಕಲ್ ಥಿಯರಿ ಬಗ್ಗೆ ಸಿಲೆಬಸ್ ಐತಿ. ನೆಕ್ಸ್ಟ್ ನೀವು ಇನ್ನೊಂದು ಪದ ಅಬ್ಸರ್ವ್ ಮಾಡ್ತೀರಿ, ಪೊಲಿಟಿಕಲ್ ಥಾಟ್. ನೋಡ್ರಿ, ಈ ಸಿಲೆಬಸ್ ಅಲ್ಲಿ ಪೊಲಿಟಿಕಲ್ ಥಿಯರಿ ಬಗ್ಗೆ ಇಷ್ಟು, ಜೊತೆ ಈಗ ಆರಂಭ ಆಗ್ತಕ್ಕಂಥ ಥಾಟ್ ಅಂತಿದೆ ನೋಡಿ, ಅಬ್ಸರ್ವ್ ಮಾಡಿ. ಪೊಲಿಟಿಕಲ್ ಥಾಟ್ ಅಂದ್ರೆ ವಿವಿಧ ರಾಜಕೀಯ ಚಿಂತಕರ ಬಗ್ಗೆ. ಇದಂತೂ ಬಹಳ ಮುಖ್ಯ. ಸುಮಾರು ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು ಅಷ್ಟೇ, ನಾವು ರಾಜಕೀಯ ಚಿಂತಕರ ಬಗ್ಗೆ ಎಷ್ಟೇ ಅಧ್ಯಯನ ಮಾಡಿದ್ರು ಕೂಡ ಸಾಕಷ್ಟು ಅಂಕಗಳು ಅಲ್ಲೇ ಹೋಗುತ್ತೆ ಅಂತ. ಇಲ್ಲಿ ಕೂಡ ನಾನು ರೆಫರ್ ಮಾಡ್ತಕ್ಕಂಥದ್ದು ಅದೇ ಎರಡು ತರ ಬುಕ್. ಒಂದು ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂತ ಒಂದು ಬುಕ್, ಮತ್ತೊಂದು ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಅಂತ, ಭಾರತದ ರಾಜಕೀಯ ಚಿಂತನೆ ಮತ್ತು ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಅಂತ. ಅವೆಲ್ಲ ರೆಫರೆನ್ಸ್ ಬುಕ್. ನಿಮ್ಮ ಡಿಗ್ರಿ ಕಾಲೇಜ್ ಸಿಲೆಬಸ್ ಪ್ರಕಾರ ಇರತಕ್ಕಂಥ ಬುಕ್ಸ್ಗಿಂತ ಚೆನ್ನಾಗಿರ್ತಕ್ಕಂಥ ಬುಕ್ಸ್. ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಸಜೆಷನ್ ಮಾಡ್ತೀನಿ. ನಿಮ್ಮ ನೇಮಕಾತಿ ಆರಂಭ ಆದ ತಕ್ಷಣ ಸಿಲೆಬಸ್ ಪ್ರಕಾರ ಸಮಗ್ರ ಅಂತ ಬಿಡ್ತಾರ, ಡಿಗ್ರಿ ಕಾಲೇಜ್ ಉಪನ್ಯಾಸಕರ ನೇಮಕಾತಿ ವಿಶೇಷ ಅಂತ. ನೀವು ಅಂತ ಪುಸ್ತಕ ಓದೋದಕ್ಕಿಂತ ಆ ಕಾನ್ಸೆಪ್ಟ್ ವೈಸ್ ರೆಫರೆನ್ಸ್ ಬುಕ್ ಅಧ್ಯಯನ ಮಾಡಿದ್ರೆ ಜಾಸ್ತಿ ಅಂಕಗಳು ಸಿಗ್ತಾವು. ಆ ಬುಕ್ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಕಡಿಮೆ ವಿಷಯ ಇರ್ತದ್ರಲ್ಲಿ. ನಿಮಗೆ ಜಾಸ್ತಿ ಆಳವಾದ ಜ್ಞಾನ ಬೇಕಂದ್ರ ಈಗ ಉದಾಹರಣೆ ನೋಡ್ತೀವಿ. ಈ ಥಾಟ್ ಅಲ್ಲಿ ಪ್ರಾಚೀನ ಭಾರತ ರಾಜಕೀಯ ಚಿಂತನೆ ಅಂತ ಇದೆ. ಏನ್ಸಿಯಂಟ್ ಇಂಡಿಯನ್ ಥಿಂಕರ್ಸ್ ಇಬ್ಬರೇ, ಒಂದು ಕೌಟಿಲ್ಯ ಮತ್ತೊಬ್ಬರು ಶುಕ್ರಾಚಾರ್ಯ. ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ PU ಕಾಲೇಜಿಗೆ ಶುಕ್ರಾಚಾರ್ಯರ ಬಗ್ಗೆ ಕ್ಲಾಸ್ ಇಲ್ಲ, ಬಟ್ ಚಾಣಕ್ಯನ ಬಗ್ಗೆ ಕ್ಲಾಸ್ ಇದೆ, ಸಿಲೆಬಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಭಾರತೀಯ ರಾಜಕೀಯ ಚಿಂತನೆ ಅಂತಿಲ್ಲ, ಓನ್ಲಿ ಏನ್ಸಿಯಂಟ್. ಮತ್ತೆ ಅವರು ಆಧುನಿಕ ರಾಜಕೀಯ ಚಿಂತಕರು ಬೇರೆ ಬರ್ತಾರ, ಜಯಪ್ರಕಾಶ್ ನಾರಾಯಣ, ರಾಮ್ ಮನೋಹರ್ ಲೋಹಿಯಾ, ಡಾಕ್ಟರ್ BR ಅಂಬೇಡ್ಕರ್, ಗಾಂಧೀಜಿ, ಅವ್ರು ಬೇರೆ. ಸೊ ಅದಕ್ಕೋಸ್ಕರ ಈ ಕೌಟಿಲ್ಯನ ಬಗ್ಗೆ ರಾಜಕೀಯ ಚಿಂತನೆ, ಎಕ್ಸಾಂಪಲ್ ಕೌಟಿಲ್ಯ ಅಂತ ತಕ್ಷಣ ಬರ್ತಕ್ಕಂಥದ್ದು ಸಪ್ತಾಂಗ ಸಿದ್ಧಾಂತ, ಅವರ ರಾಜ್ಯದ ಸಿದ್ಧಾಂತ. ಉದಾಹರಣೆ ನಾವು ಯಾವ ತರ ಪ್ರಶ್ನೆ ಫೋಕಸ್ ಮಾಡ್ತಾರಂದ್ರ, ರಾಜ್ಯದ ಉಗಮ ಸಿದ್ಧಾಂತಗಳು ಸಾಕಷ್ಟು ಬರುತ್ತೆ. ಅಂದ್ರೆ ರಾಜ್ಯ ಯಾವ ರೀತಿ ಉಗಮ ಆಯಿತು, ದೈವಿಕ ಸಿದ್ಧಾಂತ ಫಸ್ಟ್ ಥಿಯರಿ. ಇದು ರಾಜ್ಯದ ಉಗಮದ ಕುರಿತಾದ ಮೊದಲ ಸಿದ್ಧಾಂತ, ಡಿವೈನ್ ಥಿಯರಿ, ದೈವಿಕ ಸಿದ್ಧಾಂತ ಬರುತ್ತಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಮುಖ್ಯವಾಗಿ ಥಾಮಸ್ ಹಾಬ್ಸ್, ಜಾನ್ ಲಾಕ್ ಮತ್ತು ರೂಸೋ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಐತಿಹಾಸಿಕ ಸಿದ್ಧಾಂತ, ಪಿತೃಪ್ರಧಾನ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಫೋರ್ಸ್ ಥಿಯರಿ, ಮಾತೃಪ್ರಧಾನ ಸಿದ್ಧಾಂತ. ಈ ರೀತಿ ಉಗಮದ ಬಗ್ಗೆ ಸಾಕಷ್ಟು ಸಿದ್ಧಾಂತಗಳು ಬರ್ತಾವು. ಬಟ್ ಯಾವ ತರ ಪ್ರಶ್ನೆ ಕೇಳ್ತಾರಂದ್ರ, ರಾಜ್ಯದ ಉಗಮದ ಕುರಿತಾಗಿ ಕೌಟಿಲ್ಯ ದೈವಿಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ನೋ, ಅಥವಾ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ನೋ, ಅಥವಾ ವಿಕಸಿತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ನೋ, ಈ ರೀತಿ ಪ್ರಶ್ನೆಗಳು ಫೋಕಸ್ ಮಾಡ್ತಾರೆ. ಇವನ್ ಕೌಟಿಲ್ಯ ಅಂತ ಅಷ್ಟೇ ಅಲ್ಲ, ಅದು ಪ್ಲೇಟೋ ಇರಬಹುದು, ಅರಿಸ್ಟಾಟಲ್ ಇರಬಹುದು, ಮೆಕ್ಯಾವೆಲ್ ಇರಬಹುದು, ಮತ್ತೊಬ್ಬರು ಇರಬಹುದು. ರಾಜಕೀಯ ಚಿಂತಕರು ಆ ಒಂದು ರಾಜ್ಯದ ಉಗಮದ ಕುರಿತಾಗಿ ಯಾವ ಸಿದ್ಧಾಂತದಲ್ಲಿ ಬಿಲೀವ್ ಇತ್ತು, ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ. ಉದಾಹರಣೆ ನೋಡ್ತೀವಿ, ಕೌಟಿಲ್ಯ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ರಾಜ್ಯ ಒಂದು ಜೈವಿಕ ಸಂಸ್ಥೆ. ಕೌಟಿಲ್ಯ ರಾಜ್ಯವನ್ನ ಒಂದು ಜೀವಿಗೆ ಹೋಲಿಕೆ ಮಾಡ್ತಾರೆ. ಎಕ್ಸಾಂಪಲ್ ಸಪ್ತಾಂಗ ಸಿದ್ಧಾಂತ, ಅಲ್ಲಿ ಬರ್ತಕ್ಕಂಥ 7 ಮೂಲಾಂಶಗಳನ್ನ ಮಾನವನ ದೇಹದ ಒಂದೊಂದು ಅಂಗಕ್ಕೆ ಹೋಲಿಕೆ ಮಾಡ್ತಾನ. ರಾಜ್ಯ ಅಂದ್ರೆ ಒಂದು ಜೀವಿ. ಉದಾಹರಣೆ, ಸಪ್ತಾಂಗದಲ್ಲಿ ಬರ್ತಕ್ಕಂಥ 1ನೇ ರೂಲ್ ಯಾವುದು, ರಾಜ. ರಾಜನನ್ನ ತಲೆಗೆ ಹೋಲಿಕೆ ಮಾಡ್ತಾನ, ನಮ್ಮ ದೇಹದ ಹೆಡ್ ಇದ್ದಂಗ. ಮಂತ್ರಿಯನ್ನ ಕಣ್ಣಿಗೆ ಹೋಲಿಕೆ ಮಾಡ್ತಾನ, ಕಣ್ಣು ಎಷ್ಟು ಮುಖ್ಯ ಮಂತ್ರಿ ಕೂಡ ಅಷ್ಟೇ ಮುಖ್ಯ ಅಂತ. ಈ ರೀತಿ ಅಧ್ಯಯನ ಮಾಡ್ಬೇಕು ಕೌಟಿಲ್ಯನ ಬಗ್ಗೆ. ಸಪ್ತಾಂಗ ಸಿದ್ಧಾಂತ ಇರಬಹುದು, ಶಾಟಗುಣ್ಯ ಸಿದ್ಧಾಂತ ಇರಬಹುದು,
ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಮಂಡಲ ಸಿದ್ಧಾಂತ ಇರಬಹುದು. ಅವರ ವಿದೇಶಾಂಗ ನೀತಿ ಬಗ್ಗೆ ಅವರ ವಿಚಾರ ಏನಿತ್ತು, ಡಿಪ್ಲೊಮಸಿ ರಾಜಭಾರತದ ಬಗ್ಗೆ ಅವನ ವಿಚಾರಗಳು ಏನಿದ್ದವು, ಆ ಥರ ನಾವು ಡೀಪ್ ಆಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಅವ್ರ ಕುರಿತಾಗಿ ಕೇಳ್ತಕ್ಕಂಥ ಯಾವುದೇ ಪ್ರಶ್ನೆಗೆ ಬಹಳ ಸರಳವಾಗಿ ನಾವು ಉತ್ತರವನ್ನು ಹಾಕ್ಲಿಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ಶುಕ್ರಾಚಾರ್ಯ, ಶುಕ್ರನೀತಿ ಸಾರ ಅಂತ ಬರುತ್ತೆ. ಈ ತರ ನಾವು ಪ್ರತಿಯೊಬ್ಬ ರಾಜಕೀಯ ಚಿಂತಕರ ಬಗ್ಗೆ ನಮ್ಮದೇ ಆದ ಒಂದು ಶೈಲಿಯಲ್ಲಿ ಟಿಪ್ಪಣಿ ಕೌಟಿಲ್ಯ ಅಂದ ತಕ್ಷಣ ಅವ್ರ ಕೃತಿ ಏನು. ಎಕ್ಸಾಂಪಲ್ ಅರ್ಥಶಾಸ್ತ್ರದಲ್ಲಿ ಎಷ್ಟು ಶ್ಲೋಕ ಅದಾವು, ಅಥವಾ ಅರ್ಥಶಾಸ್ತ್ರದ ಬಗ್ಗೆ ಯಾವ ಥಿಂಕರ್ ಏನು ಕಮೆಂಟ್ ಮಾಡ್ಯಾರ, ಅದು ಯಾವ ಭಾಷೆಯಲ್ಲಿ ಇತ್ತು, ಇಂಗ್ಲಿಷ್ಗೆ ಯಾರು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಸೊ ಇದು ಬಹಳ ಮುಖ್ಯ ಆಗುತ್ತೆ. ಅದೇ ತರ ಶುಕ್ರ ನೀತಿ ಸಾರ ಕೂಡ ಇಂಪಾರ್ಟೆಂಟ್. ಜೊತೆಗೆ ಗ್ರೀಕ್ ರಾಜಕೀಯ ಚಿಂತನೆ ಅಂದ ತಕ್ಷಣ ಬರ್ತಕ್ಕಂಥ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಇದು ಕೂಡ ನಿಮ್ಮ PU ಕಾಲೇಜ್ ಇರಬಹುದು ಅಥವಾ ಡಿಗ್ರಿ ಕಾಲೇಜು ಅಥವಾ ನೆಟ್ ಟು ಸ್ಲೆಟ್ ಎಲ್ಲ ನೇಮಕಾತಿಗೂ ಕೂಡ ಈ ಪಠ್ಯಕ್ರಮವನ್ನು ನೀವು ನೋಡ್ತೀರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಳ ಮುಖ್ಯ, ಮಧ್ಯಕಾಲೀನ ರಾಜಕೀಯ ಚಿಂತನೆ, ಚರ್ಚ್ ವರ್ಸಸ್ ಸ್ಟೇಟ್. ಚರ್ಚ್ ಮತ್ತು ರಾಜ್ಯದ ಮಧ್ಯೆ ಯಾವ ರೀತಿ ಡಿಬೇಟ್ ಆಗುತ್ತಲ್ಲಿ. ದ್ವಿಖಡ್ಗ ಸಿದ್ಧಾಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಸೇಂಟ್ ಅಗಸ್ಟಿನ್ ಮತ್ತು ಸೇಂಟ್ ಥಾಮಸ್ ಅಕ್ವಿನಾಸ್, ಇವರ ಬಗ್ಗೆ ಕೂಡ ನೀವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೋಡಿ, 1ನೇ ಘಟಕದಲ್ಲಿಯೇ ಇಷ್ಟು. ಇನ್ನೂ ಇದೆ. ಎಕ್ಸಾಂಪಲ್ ನೋಡ್ರಿ, 1ನೇ ಘಟಕ ನೋಡ್ಲಿಕ್ಕೆ ಎಷ್ಟು ಕಾಣುತ್ತಲ್ಲ, ಇಲ್ಲಿ ಸಾಂಪ್ರದಾಯಿಕ ವೇದಾಂತದಲ್ಲಿ 4 ಓದ್ತೀವಿ, ಆಧುನಿಕ ವೇದಾಂತದಲ್ಲಿ ಒಂದು 4 ಬರುತ್ತೆ. ಎಕ್ಸಾಂಪಲ್ ವರ್ತನವಾದ, ನವವರ್ತನವಾದ, ಮಾರ್ಕ್ಸಿಸ್ಟ್, ಆಮೇಲೆ ವ್ಯವಸ್ಥಾ ಸಿದ್ಧಾಂತ, ಸಿಸ್ಟಮ್ ಅಪ್ರೋಚ್ ಅಂತ. ಇಲ್ಲಿ 4, ಇಲ್ಲಿ 4, 8 ಅಧ್ಯಯನ ಮಾಡ್ತೀರಿ. ವಾಪಸ್ ಒಂದು 6 ರಾಜ್ಯದ ಸಿದ್ಧಾಂತಗಳು 10 ಆಯ್ತು. ಕಾನ್ಸೆಪ್ಟ್ಗಳು 3, 13. ಪವರ್ ಬಗ್ಗೆ ಒಂದು 3, 16. ಕೌಟಿಲ್ಯ ಶುಕ್ರಾಚಾರ್ಯ 18, ಪ್ಲೇಟೋ ಅರಿಸ್ಟಾಟಲ್ 20, ಇಲ್ಲೊಂದು 23 ಕಾನ್ಸೆಪ್ಟ್. ಮತ್ತು ವಾಪಸ್ ಯುರೋಪಿಯನ್ ರಾಜಕೀಯ ಚಿಂತನೆಯನ್ನು 2 ತರ ಮಾಡ್ತಾರೆ, 2 ಭಾಗ. ಫಸ್ಟ್ ಭಾಗದಲ್ಲಿ ಮೆಕೆವಲ್ಲಿ, ಥಾಮಸ್ ಹಾಬ್ಸು, ಜಾನ್ ಲಾಕ್ ಮತ್ತು ಜೆ ರೋಸೋ. ನಾವು ಅಬ್ಸರ್ವ್ ಮಾಡ್ತೀವಿ, ಈ 3 ಜನ ಕೂಡ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಪ್ರತಿಪಾದಕರು. ಯಾವ ರೀತಿ ಪ್ರಶ್ನೆ ಕೇಳ್ತಾರಂದ್ರ, ಯಾವ ಕೃತಿಯಲ್ಲಿ ಥಾಮಸ್ ಹಾಬ್ಸು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ಅಡ್ವೊಕೇಟ್ ಮಾಡಿದ, ಜಾನ್ ಲಾಕನ್ ಕೃತಿ ಯಾವುದು, ಅದು ಯಾವ ವರ್ಷ ಬರೆದ್ರು. ಥಾಮಸ್ ಹಾಬ್ಸ್ ಅಂತ ಬಂದಾಗ ಲೇವಿಯಥಾನ್ ಕೃತಿಯಲ್ಲಿ ಅವರು ರಾಜ್ಯದ ಒಮ್ಮದ ಕುರಿತಾಗಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯನ್ನ ಹೇಳ್ತಾರ. ಜಾನ್ ಲಾಕ್ 2 ಟ್ರೀಟೀಸ್ ಆನ್ ಗವರ್ಮೆಂಟ್, ಸರ್ಕಾರದ ಕುರಿತು 2 ಪ್ರಬಂಧ. ಜೆ ರೋಸೋ ಬಹಳ ಮುಖ್ಯ, ಅವರ ಕೃತಿನೇ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತ. ಜೊತೆಗೆ ಈ 3 ಜನ ರಾಜಕೀಯ ಚಿಂತಕರು ಸ್ವಾಭಾವಿಕ ಸ್ಥಿತಿಯ ಕುರಿತು ಅವರ ವಿಚಾರ ಏನಿತ್ತು, ಮಾನವ ಸ್ವಭಾವದ ಕುರಿತಾಗಿ ಅವನ ವಿಚಾರ ಏನಿತ್ತು. ಥಾಮಸ್ ಹಾಬ್ಸ್ ಅಂದ ತಕ್ಷಣ ಸಾರ್ವಭೌಮಾಧಿಕಾರ, ಸಾವರ್ನಿಟಿ ಬಗ್ಗೆ ಅವರ ಕಾನ್ಸೆಪ್ಟ್ ಏನಿತ್ತು. ಜೆ ರೋಸೋ ಅಂದ ತಕ್ಷಣ ಸಾರ್ವತ್ರಿಕ ಇಚ್ಛೆ, ಜನರಲ್ ವಿಲ್ ಕಾನ್ಸೆಪ್ಟ್ ಅವರದು. ಜಾನ್ ಲಾಕ್ ಅಂದ ತಕ್ಷಣ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ, ಥಿಯರಿ ಆಫ್ ನ್ಯಾಚುರಲ್ ರೈಟ್ಸ್. ಅಂದ್ರೆ ನಾವು ಆ ರಾಜಕೀಯ ಚಿಂತಕರ ಹೆಸರು ನೋಡಿದ ತಕ್ಷಣ ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರು ಅದು ನಮ್ಮ ಮೆಮೊರಿಯಲ್ಲಿ ಇರಬೇಕು. ವಾಪಸ್ ಮೆಕೆವಲ್ಲಿ, ಆಧುನಿಕ ರಾಜ್ಯಶಾಸ್ತ್ರದ ಪಿತಾಮಹ ಮೆಕೆವಲ್ಲಿ, ದ ಪ್ರಿನ್ಸ್, ಬಹಳ ಮುಖ್ಯ. ರಾಜಕುಮಾರ್ ಇವ್ರು ಏನ್ ಸಲಹೆ ಕೊಟ್ರು, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಅಧ್ಯಯನ ಮಾಡಬೇಕಾಗುತ್ತೆ. ಇದೇ ಯುರೋಪಿಯನ್ ರಾಜಕೀಯ ಚಿಂತನೆ 2ರಲ್ಲಿ ಜೆರೆಮಿ ಬೆಂಥಾಮ್, JS ಮಿಲ್, WH ಹೆಗಲ್ ಮತ್ತು ಕಾರ್ಲ್ ಮಾರ್ಕ್ಸ್.
ಜೆರೆಮಿ ಬೆಂಥಮ್ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ಉಪಯುಕ್ತತವಾದ, ಪ್ರಯೋಜಕವಾದದ ಪಿತಾಮಹ. ನೆಕ್ಸ್ಟ್ ಬರ್ತಕ್ಕಂಥ ಜೆ.ಎಸ್. ಮಿಲ್, ಸ್ವಾತಂತ್ರ್ಯದ ಪ್ರತಿಪಾದಕ. ಜೊತೆಗೆ ಇಲ್ಲಿ ಜೆ.ಎಸ್. ಮಿಲ್ ಮತ್ತು ಜೆರೆಮಿ ಬೆಂಥಮ್ ಮಧ್ಯೆ ಯಾವ ರೀತಿ ಬಾಂಧವ್ಯ ಇತ್ತಂತಂದ್ರೆ, ಜೆ.ಎಸ್. ಮಿಲ್ ರವರ ಫಾದರ್ ಜೇಮ್ಸ್ ಮಿಲ್. ಜೇಮ್ಸ್ ಮಿಲ್ ಮತ್ತು ಜೆರೆಮಿ ಬೆಂಥಮ್ ಇಬ್ಬರು ಫ್ರೆಂಡ್ಸ್. ಜೆರೆಮಿ ಬೆಂಥಮ್ ಅವಾಗವಾಗ ಜೇಮ್ಸ್ ಮಿಲ್ ಮನೆಗೆ ಹೋದಾಗ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳನ್ನ ಜೆ.ಎಸ್. ಮಿಲ್ ಮನೆಯಲ್ಲಿದ್ದೇ ಕೇಳ್ಕೊಂತಿದ್ದ. ಅವರ ಒಂದು ವಿಚಾರಗಳನ್ನ, ಅವರ ಚರ್ಚೆಗಳನ್ನ, ವಾದವಿವಾದಗಳನ್ನ ಕೇಳಿಸ್ಕೊಂತಿದ್ದ. ಅದು ಇವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಜೆ.ಎಸ್. ಮಿಲ್ ಮೇಲೆ, ಜಾನ್ ಸ್ಟುವರ್ಟ್ ಮಿಲ್. ಇವರು ಉಪಯುಕ್ತವಾದದ ಪಿತಾಮಹ ಜೆರೆಮಿ ಬೆಂಥಮ್ ಆದ್ರ, ಅದೇ ಉಪಯುಕ್ತವಾದವನ್ನ ಜೆ.ಎಸ್. ಮಿಲ್ ಒಂದಿಷ್ಟು ಮಾಡಿಫೈ ಮಾಡ್ತಾರೆ, ಸುಧಾರಿಸ್ತಾರೆ. ಅದು ಆ ತರ ಅಲ್ಲ, ಅದು ಈ ತರ ಇರಬೇಕಂತ. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರ ಪ್ರಯೋಜಕವಾದ ಅಂದ್ರೆ ಅಧಿಕ ಜನ ಅಧಿಕ ಸುಖ ಕಾನ್ಸೆಪ್ಟ್, ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದಿ ಗ್ರೇಟೆಸ್ಟ್ ಪೀಪಲ್ ಅಂತ ಬರುತ್ತೆ. ಸುಖದ ಬಗ್ಗೆ ಬೆಂಥಮ್ ರವ ಕಾನ್ಸೆಪ್ಟ್ಗೂ ಮಿಲ್ ಕಾನ್ಸೆಪ್ಟ್ಗೂ ಡಿಫ್ರೆನ್ಸ್ ಐತಿ. ಯಾವ್ದು ಡಿಫ್ರೆನ್ಸ್ ಅಂದ್ರ, ಜೆರೆಮಿ ಬೆಂಥಮ್ ಸುಖದ ಪ್ರಮಾಣಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ರ, ಜೆ.ಎಸ್. ಮಿಲ್ ಸುಖದ ಗುಣಕ್ಕೆ ಪ್ರಾಮುಖ್ಯತೆ ಕೊಡ್ತಾರ. ನಾವ್ ಹೇಳ್ತೀವಲ್ಲ, ಕ್ವಾಂಟಿಟಿ ಅಂಡ್ ಕ್ವಾಲಿಟಿ. ಅದಕ್ಕೆ ನೋಡ್ರಿ, ಜೆ.ಎಸ್. ಮಿಲ್ ಒಂದ್ ಕಡೆ ಒಂದ್ ಮಾತು ಹೇಳ್ತಾರ. ಈ ಸ್ಟೇಟ್ಮೆಂಟ್ ಸುಮಾರು ಸಾರಿ ಕೇಳ್ಯಾರ, ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ರು ಅಂತ. ಇದೇ ಉಪಯುಕ್ತವಾದವನ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥ ಟೈಮ್ ಅಲ್ಲಿ ಆ ಒಂದು ಕೊಟೇಶನ್ ಹೇಳ್ತಾರೆ ಅವರು, ಜೆ.ಎಸ್. ಮಿಲ್. ಏನು ಈ ಕೊಟೇಶನ್ ನಾವ್ ಏನ್ ಅಬ್ಸರ್ವ್ ಮಾಡ್ತೀವಿ ಅಂದ್ರ, ಕ್ವಾಂಟಿಟಿ ಅಂಡ್ ಕ್ವಾಲಿಟಿ, ಪ್ರಮಾಣ ಮುಖ್ಯನ ಅಥವಾ ಗುಣ ಮುಖ್ಯನ? ಅಥವಾ ಹಿರಿಯರು ಹೇಳ್ತಿದ್ದಾರೆ ನಮಗೆಲ್ಲ ಅವಾಗ, ಕಸ ತಿನ್ನುವುದಕ್ಕಿಂತ ತುಸು ತಿನ್ನು ಅಂತ. ಅದೇ ಕಾನ್ಸೆಪ್ಟ್ ಇಲ್ಲಿ. ಜೆ.ಎಸ್. ಮಿಲ್ ಏನ್ ಹೇಳ್ತಾರೆ ಅಂತ ನೋಟ್ ಮಾಡ್ಕೊಡ್ರಿ. ತೃಪ್ತಿ ಹೊಂದಿದ ಹಂದಿಗಿಂತ ಅತೃಪ್ತಿ ಹೊಂದಿದ ಮಾನವನೇ ಲೇಸು. ಎಷ್ಟು ಚೆನ್ನಾಗೈತಲ್ಲ? ತೃಪ್ತಿ ಹೊಂದಿದ ಹಂದಿಗಿಂತ ಅತೃಪ್ತಿ ಹೊಂದಿದ ಮಾನವನ ಲೇಸು. ಜೊತೆಗೆ ತೃಪ್ತಿ ಹೊಂದಿದ ಮೂರ್ಖನಿಗಿಂತ ಅತೃಪ್ತಿ ಹೊಂದಿದ ಸಾಕ್ರೆಟಿಸ್ ಲೇಸು ಅಂತ. ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ರಂತ ಸುಮಾರು ಅವರ ಪ್ರಶ್ನೆ ಕೇಳಿದ ಬೈ ಜೆ.ಎಸ್. ಮಿಲ್. ವಾಪಸ್ ಡಬ್ಲ್ಯೂ.ಎಚ್. ಹೆಗಲ್ ಅಂತ ಬಂದಾಗ ದ್ವಂದ್ವಾತ್ಮಕವಾದ ಬಹಳ ಮುಖ್ಯ. ಕಾರ್ಲ್ ಮಾರ್ಕ್ಸ್ ಅಂತೂ ತಮಗೆಲ್ಲ ಗೊತ್ತು, ಅದ್ಭುತ ರಾಜಕೀಯ ಚಿಂತಕ. ಅವರ ಅಧಿಕ ಮೌಲ್ಯ ಸಿದ್ಧಾಂತ ಇರಬಹುದು, ಕ್ಲಾಸ್ ಸ್ಟ್ರಗಲ್ ಥಿಯರಿ ಇರಬಹುದು, ಐತಿಹಾಸಿಕ ವ್ಯಾಖ್ಯಾನ ಇರಬಹುದು, ದ್ವಂದ್ವಾತ್ಮಕವಾದ ಇರಬಹುದು. ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಕಾರ್ಲ್ ಮಾರ್ಕ್ಸ್ ಬಗ್ಗೆ ಅವರ ದಾಸ್ ಕ್ಯಾಪಿಟಲ್ ಇರಬಹುದು, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇರಬಹುದು, ಪವರ್ಟಿ ಆಫ್ ದಿ ಫಿಲಾಸಫಿ ಇರಬಹುದು. ಅಲ್ಲಿ ಫೋಕಸ್ ಮಾಡ್ತಾರೆ ಜಾಸ್ತಿ. ನೋಡ್ರಿ, ಇಲ್ಲೇ ಎಷ್ಟು ರಾಜಕೀಯ ಚಿಂತಕರು. ಯುರೋಪಿಯನ್ ಪೊಲಿಟಿಕಲ್ ಥಾಟ್ 4+4 8 ಜನ, ಮಿಡಿವಲ್ ಪೊಲಿಟಿಕಲ್ ಥಾಟ್ ಅಲ್ಲಿ 3 ಕಾನ್ಸೆಪ್ಟ್, ಜೊತೆಗೆ ಗ್ರೀಕ್ 2, ಜೊತೆಗೆ ಇಂಡಿಯನ್ 2, ಇಷ್ಟು ರಾಜಕೀಯ ಚಿಂತಕರು. ಜೊತೆಗೆ ಇಷ್ಟೇ ಮುಗಿಲಿಲ್ಲ, ಕಂಟೆಂಪ್ರರಿ ಪೊಲಿಟಿಕಲ್ ಥಾಟ್ 1 and 2, ಇಲ್ಲೊಂದು 6 ಕಾನ್ಸೆಪ್ಟ್ ಬರ್ತಾವ. ಲೆನಿನ್, ಮಾವೋ ಸೆತುಂಗ್, ಆಂಟೋನಿಯೋ ಗ್ರಾಮ್ಸಿ, ಜಾನ್ ರಾಲ್ಸ್ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ, ರಾಬರ್ಟ್ ನಾಜಿಕ್, ಕಮ್ಯುನಿಟೇರಿಯನ್ಸ್ ಅಂದ್ರೆ ಸಮುದಾಯವಾದಿಗಳಂತ. ಇಲ್ಲಿ ವ್ಯಕ್ತಿ ಮುಖ್ಯನ ಸಮುದಾಯ ಮುಖ್ಯನ ಅಂತ ಒಂದು ಡಿಬೇಟ್ ಆಗುತ್ತೆ, ವ್ಯಕ್ತಿವಾದ ಮತ್ತು ಸಮುದಾಯವಾದ ಅಂತ. ಅಲ್ಲಿ ಸುಮಾರು ಜನ ಕಮ್ಯುನಿಟೇರಿಯನ್ಸ್ ಬಗ್ಗೆ ನೀವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೋಡ್ರಿ, ಇಷ್ಟು ರಾಜಕೀಯ ಚಿಂತಕರು. ಜೊತೆಗೆ ನೋಡ್ರಿ, ಮಾಡರ್ನ್ ಪೊಲಿಟಿಕಲ್ ಇಂಡಿಯನ್ ಪೊಲಿಟಿಕಲ್ ಥಾಟ್, ಎಂ.ಕೆ. ಗಾಂಧಿ, ಜಯಪ್ರಕಾಶ್ ನಾರಾಯಣ್ ಜೆ.ಪಿ., ರಾಮಮನೋಹರ್ ಲೋಹಿಯಾ, ಸಾವಿತ್ರಿಬಾಯಿ ಫುಲೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇಷ್ಟು ಕಾನ್ಸೆಪ್ಟ್ ನೋಡಿದಾಗ ನಿಮ್ಮ ಪಿ.ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಹೊರತುಪಡಿಸಿ ಗಾಂಧಿ,
ಜೆ.ಪಿ. ಲೋಹಿಯಾ ಮತ್ತು ಅಂಬೇಡ್ಕರ್ ಬಗ್ಗೆ ಸಿಲೆಬಸ್ ಇದೆ. ಜೊತೆಗೆ ಇದು ಕೆಸೆಟ್ ನೆಟ್ಗಂತೂ ಕಾಮನ್ ಇರುತ್ತೆ ಈ ಸಿಲೆಬಸ್. ನೋಡ್ರಿ, ಇಷ್ಟು ಅಧ್ಯಯನ ಮಾಡಿದ್ರೆ ನಿಮ್ಮದು ಒಂದು ಘಟಕ ಮುಗ್ದಂಗಾಗತ್ತೆ ಅಷ್ಟೇ. ಮತ್ತೊಂದು ರಿಪೀಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ 5 ಕಾನ್ಸೆಪ್ಟ್ ಬರುತ್ತೆ. ಆಧುನಿಕ ಭಾರತ ರಾಜಕೀಯ ಚಿಂತಕರು 5 ಜನ, ಕಂಟೆಂಪ್ರರಿ ನೋಡ್ರಿ 3 ಜನ ಆಯ್ತು, ಸರಿನಾ? 8, ಇಲ್ಲೊಂದು 3, 11, ಇಲ್ಲಿ 4, 15, ಇಲ್ಲೊಂದು 4, 19, ಜೊತೆಗೆ ಇಲ್ಲೊಂದು 3, 22 ಪ್ಲಸ್ ಇಲ್ಲೆರಡು 24 ಪ್ಲಸ್ ಇಲ್ಲೆರಡು 26, ಅಂದ್ರೆ ಹೆಚ್ಚು ಕಡಿಮೆ 26 ರಾಜಕೀಯ ಚಿಂತಕರು. ನೋಡ್ಲಿಕ್ಕೆ ತುಂಬಾ ಸರಳ ಅನ್ಸುತ್ತೆ ಪಠ್ಯಕ್ರಮ. ಆ 26 ರಾಜಕೀಯ ಚಿಂತಕರನ್ನ ಅಧ್ಯಯನ ಮಾಡಿ ನೀವು ಒಬ್ಬ ರಾಜಕೀಯ ಚಿಂತಕರಿಗೂ ಮತ್ತೊಬ್ಬರಿಗೂ ಕಂಪೇರ್ ಮಾಡಬೇಕು. ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್, ಆ ಎಲ್ಲಾ ರಾಜಕೀಯ ಚಿಂತಕರ ಕೃತಿಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡ್ಕೋಬೇಕು. ಇತ್ತೀಚೆಗೆ ಕೃತಿಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಪ್ಲೇಟೋ ಅಂದ ತಕ್ಷಣ ರಿಪಬ್ಲಿಕ್, ಲಾಸ್, ಸ್ಟೇಟ್ಸ್ಮನ್ ಅದ್ಯಾವ ವರ್ಷ ಬರೆದ್ರು. ಅಷ್ಟೇ ಅಲ್ಲ, ಆ ಕೃತಿಯಲ್ಲಿ ಅವರು ಯಾವ ಕಾನ್ಸೆಪ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಯಾರ ಅಂತ. ಈಗ ಉದಾಹರಣೆ, ಪ್ಲೇಟೋನ ಐಡಿಯಲ್ ಸ್ಟೇಟ್ ಅಂತ ಬಂದಾಗ ದ ರಿಪಬ್ಲಿಕ್ ಕೃತಿ, ಅಥವಾ ಇಲ್ಲಿ ನಾವು ಅರಿಸ್ಟಾಟಲ್ ರವರ ಒಂದು ಸರ್ಕಾರದ ವರ್ಗೀಕರಣ ಸಿದ್ಧಾಂತ ಅಂತ ಬಂದಾಗ ದ ಪೊಲಿಟಿಕ್ಸ್. ಆ ತರ ನಾವು ಅಧ್ಯಯನ ಮಾಡಬೇಕು. ನೋಡಿ, ಇಷ್ಟು ಜನ ರಾಜಕೀಯ ಚಿಂತಕರ ಜೊತೆಗೆ ಇಲ್ಲಿ ಒಂದು 3 ಕಾನ್ಸೆಪ್ಟ್, ಇದು ಥಿಯರಿ, ಪೊಲಿಟಿಕಲ್ ಥಿಯರಿ, ಇದು ಇಲ್ಲಿಂದ ಪೊಲಿಟಿಕಲ್ ಥಾಟ್, ಇಲ್ಲಿಂದ ಪೊಲಿಟಿಕಲ್ ಥಿಯರಿ ಒಂದು 3, ಇಲ್ಲಿ ಕಾನ್ಸೆಪ್ಟ್ಗಳು 3 ಇದೆ, ಇಲ್ಲಿ 6, ಪ್ಲಸ್ ಇಲ್ಲಿ ರಾಜ್ಯದ ಸಿದ್ಧಾಂತಗಳು ಒಂದು 6, 12 ಕಾನ್ಸೆಪ್ಟ್, ಇಲ್ಲಿ ಒಂದು 4 ಬರುತ್ತೆ ಸಾಂಪ್ರದಾಯಿಕ ವಿಧಾನದೊಳಗೆ, ಇಲ್ಲಿ ಒಂದು 4, 8. ಈ ತರ ನೀವು ಪಠ್ಯಕ್ರಮವನ್ನ ಅನಲೈಸ್ ಮಾಡ್ಬೇಕಾಗತ್ತ. ಜೊತೆಗೆ ಈ 1ನೇ ಯೂನಿಟ್ಗೆ ಯಾವ ಬುಕ್ಸ್ ಓದ್ಬೇಕಂತ ಅದೇ ಪಠ್ಯಕ್ರಮದಲ್ಲಿ ಒಂದ್ ಕಡೆ ನೋಟ್ ಮಾಡ್ಕೋಬೇಕು. ನಾವು ಆಲ್ಮೋಸ್ಟ್ ನಾವು ಕನ್ನಡ ಮಾಧ್ಯಮ ಅಂತ ಬಂದಾಗ ಎನ್ ನಾಲಪ್ಪ, ಕೆ.ಜೆ. ಸುರೇಶ್ ಇರ್ಬೋದು, ಟಿ.ಡಿ. ದೇವೇಗೌಡ ಇರಬಹುದು, ಜೊತೆಗೆ KSYU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬುಕ್ಸ್ ಇರ್ಬೋದು. ಈ 4 ರೆಫರ್ ಮಾಡಬೇಕು. ಇಲ್ಲ ಸರ್, ನಮ್ಗೆ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಬೇಕು ಅಂದ್ರೆ ಆಲ್ರೆಡಿ ಹೇಳಿದ್ನಲ್ಲ, ಈ 1ನೇ ಚಾಪ್ಟರ್ಗೆ ನಾನು ರೆಫರ್ ಮಾಡ್ತಕ್ಕಂಥದ್ದು 3 ಬುಕ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಇದನ್ನ ಕನ್ನಡ ಮಾಧ್ಯಮದಲ್ಲೂ ಕೂಡ ರೆಫರ್ ಮಾಡ್ಬೋದು, ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಕ್ಕಂಥ ಬುಕ್ಸ್. ಅದಾಗ 1ನೇ ಬುಕ್ ಯಾವುದು? ಪೊಲಿಟಿಕಲ್ ಥಿಯರಿ ಅಂತ. ಇಲ್ಲಿ ಬೇಕಾದ್ರೆ ಬರ್ತೀನಿ ನೋಡ್ರಿ, ನಾನು O.P. ಗೌಬಾ ಅಂತ, ಪೊಲಿಟಿಕಲ್ ಥಿಯರಿ O.P. ಗೌಬಾ ಅಂತ. ಈ ಬುಕ್ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ, ಪರ್ಚೇಸ್ ಮಾಡಬಹುದು. ಅಲ್ಲಿ ಸಾಕಷ್ಟು ಸಿದ್ಧಾಂತಗಳು ಬರುತ್ತೆ. ಮತ್ತೆ ಇಡೀ ಬುಕ್ಸ್ ಓದ್ಬೇಕಾ ನಾವು? ಇಲ್ಲ, ನಿಮ್ಮ ಪಠ್ಯಕ್ರಮಕ್ಕೆ ಎಷ್ಟು ಫಿಕ್ಸ್ ಆಗಿರುತ್ತೋ ಅಷ್ಟು ಓದ್ರಿ. ಇದಕ್ಕೆ ನಾವು ರೆಫರೆನ್ಸ್ ಬುಕ್ ಅಂತ ಪ್ರತಿ ಬಾರಿ ಹೇಳ್ತಿರ್ತೀವಿ. ಇದು ರೆಫರೆನ್ಸ್ ಬುಕ್. ಈ ಬುಕ್ ಕೇವಲ ನಿಮ್ಮ ಡಿಗ್ರಿ ಕಾಲೇಜ್ಗೆ ಅಂತ ಅಷ್ಟೇ ಅಲ್ಲ, PU ಕಾಲೇಜ್ಗೂ ಹೆಲ್ಪ್ ಆಗುತ್ತೆ, ನೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಸ್ಲೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಯೂನಿವರ್ಸಿಟಿ ಪ್ರೊಫೆಸರ್ ಪೋಸ್ಟ್ಗೆ ಹೆಲ್ಪ್ ಆಗುತ್ತೆ. ಪೊಲಿಟಿಕಲ್ ಥಿಯರಿ ಬೈ O.P. ಗೌಬಾ. ಮತ್ತು ನಾನು ಹೇಳ್ತಕ್ಕಂಥದ್ದೇ ಅಂತಿಮ ಅಲ್ಲ, ನೀವು ಕೂಡ ಬೇರೆ ಬೇರೆ ಬುಕ್ ನೋಡಿ ಆ ಒಂದು ಪರಿವಿಡಿ ನೋಡ್ಕೊಳ್ರಿ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಒಂದು 5 ನಿಮಿಷ ಓದ್ ನೋಡ್ರಿ. ನಿಮ್ಗೆ ಆ ಬುಕ್ ಇಷ್ಟ ಆದ್ರೆ ಖಂಡಿತ ತಗೊಳ್ರಿ. ಯಾಕಂದ್ರೆ ಪ್ರತಿಯೊಬ್ಬರು ಓದ್ತಕ್ಕಂಥ ವಿಧಾನ ಚೇಂಜ್ ಇರುತ್ತೆ. ನನಗೆ ಇಷ್ಟ ಆಗಿರ್ತಕ್ಕಂಥ ಬುಕ್ ನಿಮಗೆ ಇಷ್ಟ ಆಗದೇ ಇರಬಹುದು. ಇಲ್ಲಿ ನಾನು ಹೇಳಿದ್ದು ಯಾವುದು ಕೂಡ ಅಂತಿಮ ಅಲ್ಲ, ನನ್ನ ಅನುಭವದ ಮಾತಷ್ಟೇ. ಅದೇ ತರ ಇದು ಒಂದು ಬುಕ್ ರೆಫರ್ ಮಾಡ್ತೀರಿ, ಓಕೆ, ಪೊಲಿಟಿಕಲ್ ಥಿಯರಿ O.P. ಗೌಬಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇಂಡಿಯನ್ ಪೊಲಿಟಿಕಲ್ ಥಾಟ್, ಸೇಮ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಇರ್ಬೋದು, ಆಮೇಲೆ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್, ಅದು ಕೂಡ O.P. ಗೌಬಾ. ಸಾಕಷ್ಟು ರಾಜಕೀಯ ಚಿಂತಕರ ಬುಕ್ಸ್ ಇದೆ. ನೀವು ಮತ್ತೇನ್ ಮಾಡ್ಬೋದು ಅಂದ್ರೆ ಬೇರೆ ಬೇರೆ ಯೂನಿವರ್ಸಿಟಿಗಳ ಒಂದು ಬುಕ್ಸ್ ಕೂಡ ತಗೋಬಹುದು ನೀವು PDF.
ಅದು ಕಲ್ಕತ್ತಾ ಯೂನಿವರ್ಸಿಟಿ ಇರಬಹುದು, ಚೆನ್ನೈ ಇರಬಹುದು, ಬೇರೆ ಬೇರೆ ತ್ರಿಪುರಾ ಯೂನಿವರ್ಸಿಟಿ ಇರಬಹುದು. ಆ ಯೂನಿವರ್ಸಿಟಿಗಳ ಬುಕ್ಕನ್ನು ನೀವು ರೆಫರೆನ್ಸ್ ಆಗಿ ಮಾಡಬಹುದು. ಬಟ್ ಒಂದು ನಾವು ಅತಿ ಹೆಚ್ಚು ಹೆಚ್ಚು ಪುಸ್ತಕನ ಓದಿದಂತೆ ಮತ್ತಷ್ಟು ಕನ್‌ಫ್ಯೂಸ್‌ಗಳು ಜಾಸ್ತಿ ಆಗುತ್ತೆ. ಈಗ ಉದಾಹರಣೆ ಪ್ಲೇಟೋನ್ ಬಗ್ಗೆ 3-4 ಬುಕ್ ಓದಿದ್ರೆ ನೀವು ಕನ್‌ಫ್ಯೂಸ್ ಅನ್ನೋದಕ್ಕಿಂತ ಸಮಯ ಜಾಸ್ತಿ ಹೋಗುತ್ತೆ. ನಾವು ಒಬ್ಬರ ಬಗ್ಗೆನೇ 1 ತಿಂಗಳು ಓದಾಕ ನಮ್ಗೆ ಅಷ್ಟೊಂದು ಸಮಯ ಇಲ್ಲ. ನಾವು ನೋಡಿದ್ವಲ್ಲ 27 ಜನ ರಾಜಕೀಯ ಚಿಂತಕರ. 20 ಒಬ್ಬ ರಾಜಕೀಯ ಚಿಂತಕರ ಬಗ್ಗೆ ನೀವು ಒಂದು ದಿವಸ ಟೈಮ್ ತಗೊಂಡ್ರೆ ಬೇಕಿದ್ರ. 1 ದಿವಸದಾಗಂತೂ ಆಗಲ್ಲ. ನೀವು ಅದು ಡಿಪೆಂಡ್ ಅಪಾನ್ ನಾವು ಏನು ಪೂರ್ತಿ ಇದೇ ಪೋಸ್ಟ್‌ಗೆ ಓದ್ತಾ ಇದ್ದೀವೋ, ವಿತ್ ವರ್ಕಿಂಗ್ ಓದ್ತಾ ಇದ್ದೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವಿತ್ ವರ್ಕಿಂಗ್ ಓದಿದ್ರ ಪ್ಲೇಟನ್ ಬಗ್ಗೆ ಸ್ಟಡಿ ಮಾಡಕನ್ನ 2ರಿಂದ 3 ದಿವಸ ಬೇಕಾಗುತ್ತೆ. ಭಾಳ ಅಂದ್ರೆ ನೀವು 1 ದಿವಸಕ್ಕೆ 3ರಿಂದ 4 ತಾಸು ಓದಿದ್ರು ಕೂಡ 2 ದಿವಸ ಅಂತೂ ಬೇಕು. 1 ದಿವಸದಲ್ಲಿ ಆಗಲ್ಲ. ಇಲ್ಲ ಸರ್ ನಾವು ಯಾವುದೂ ಜಾಬ್ ಇಲ್ಲ, ಓನ್ಲಿ ಸ್ಟಡಿ ಮಾಡ್ತಂದ್ರೆ ಒಂದೇ ದಿವಸದಲ್ಲಿ ಮುಗಿಸ್ಬೋದು. 1 ದಿವಸ ಹಿಡ್ಕೊಳ್ರಿ. 1 ದಿವಸ ಹಿಡ್ಕೊಂಡ್ರು ಕೂಡ 27 ಮಂದಿಗೆ ಒಂದೊಂದು ದಿವಸ ಅಂದ್ರೆ 1 ತಿಂಗಳು ಆಗಲ್ಲ ಹೆಚ್ಚು ಕಡಿಮೆ. ಮತ್ತೆ ಇನ್ನು ಬೇರೆ ಕಾನ್ಸೆಪ್ಟ್ ಇದೆ ಅಲ್ಲ. ಇದು ಒಂದೇ ಚಾಪ್ಟರ್ ಅಷ್ಟೇ. ಇನ್ನು 4 ಚಾಪ್ಟರ್ ಇದೆ. ಕಂಪೇರೇಟಿವ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್, ಇಂಡಿಯನ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್, ಎಲ್ಲಕ್ಕಿಂತ ಮುಖ್ಯವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಲಾಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ನಿಮ್ಗೆ ಫೋಕಸ್ ಮಾಡ್ಕೊಳ್ರಿ. ನಿಮ್ಮ ಡಿಗ್ರಿ ಕಾಲೇಜ್ಗೆ 5 ಯೂನಿಟ್ ಇದೆ. ಫಸ್ಟ್ ಯೂನಿಟ್ ಪೊಲಿಟಿಕಲ್ ಸೈನ್ಸ್ ಥಿಯರಿ ಅಂಡ್ ಥಾಟ್, ಸೆಕೆಂಡ್ ಕಂಪೇರೇಟಿವ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್, ಥರ್ಡ್ ಇಂಡಿಯನ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್, ಫೋರ್ತ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಫಿಫ್ತ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಲ್ಲಿ ಕೂಡ ಥಿಯರೀಸ್ ಅಂಡ್ ಕಾನ್ಸೆಪ್ಟ್ಗಳು ಬರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಬಹಳ ಡೈನಾಮಿಕ್ ಇರುತ್ತೆ. ಅಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ನೋಡಿದೀವಲ್ಲ, ಇದು ಕೇವಲ 1ನೇ ಘಟಕದಲ್ಲಿ ಇಷ್ಟು ಕಾನ್ಸೆಪ್ಟ್. ಮತ್ತೆ ನಿಮಗೆ ಘಟಕ 2 ಜಸ್ಟ್ ಏನಲ್ಲ, ತೌಲನಿಕ ರಾಜಕೀಯ ಮತ್ತು ವಿಶ್ಲೇಷಣೆ ಅಂತ, ಕಂಪೇರೇಟಿವ್ ಪಾಲಿಟಿಕ್ಸ್ ಅಂಡ್ ಅನಾಲಿಸಿಸ್ ಅಂತ. ಇಲ್ಲಿ ಕೂಡ ಆ ತೌಲನಿಕ ರಾಜಕೀಯವನ್ನು ಅಧ್ಯಯನ ಮಾಡ್ತಕ್ಕಂಥ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಧಾನಗಳು ಬರ್ತಾವು. ಇಲ್ಲಿ ಮುಖ್ಯವಾಗಿ ಐತಿಹಾಸಿಕ ವಿಧಾನ, ಹಿಸ್ಟಾರಿಕಲ್, 2ನೇದು ಮೋಸ್ಟ್ ಇಂಪಾರ್ಟೆಂಟ್ ರಚನಾತ್ಮಕ ಕಾರ್ಯಾತ್ಮಕ ವಿಧಾನ, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಅಪ್ರೋಚ್ ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಮಾರ್ಕ್ಸ್ವಾದಿ ವಿಧಾನ. ಅಂದ್ರೆ ನಾವು ತೌಲನಿಕ ರಾಜಕೀಯವನ್ನ ಈ 3 ವಿಧಾನನ ಬಳಸ್ಕೊಂಡು ಯಾವ ರೀತಿ ಅಧ್ಯಯನ ಮಾಡಬಹುದು ಅಂತ ಒಂದು ಜ್ಞಾನವನ್ನ ಈ ನೇಮಕಾತಿ ಪರೀಕ್ಷೆಯಲ್ಲಿ ನಮಗ ಟೆಸ್ಟ್ ಮಾಡ್ತಾರೆ. ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲಿಸಂ. ಸಂವಿಧಾನಕ್ಕೂ ಸಂವಿಧಾನಾತ್ಮಕತೆಗೂ ವ್ಯತ್ಯಾಸ ಇದೆ. ಕಾನ್ಸ್ಟಿಟ್ಯೂಷನ್ ಬೇರೆ, ಕಾನ್ಸ್ಟಿಟ್ಯೂಷನಲಿಸಂ ಬೇರೆ. ಆ ಒಂದು ಪರಿಕಲ್ಪನೆ ಏನು, ಆ ಕಾನ್ಸೆಪ್ಟ್ ಏನು, ಆ ಸಂವಿಧಾನಾತ್ಮಕತೆಯಲ್ಲಿ ಏನು ಸಮಸ್ಯೆಗಳಿದೆ, ಏನು ಕನ್ಸರ್ನ್ ಇದೆ, ಅದರ ಲಿಮಿಟೇಷನ್ಸ್ ಏನು. ನೋಡ್ಲಿಕ್ಕೆ ಸಿಂಪಲ್ ಕಾಣುತ್ತಾ, ಬಟ್ ಬಹಳ ಡೀಪ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಸಂವಿಧಾನಾತ್ಮಕತೆಯ ಅರ್ಥ ಏನು, ಅದರ ಕಾನ್ಸೆಪ್ಟ್ ಏನು, ಅದರ ಕನ್ಸರ್ನ್ಸ್ ಏನು, ಅದರ ಲಿಮಿಟೇಷನ್ಸ್ ಏನು, ಈ 4 ಅಂಶದ ಬಗ್ಗೆ ನೀವು ಗಮನವನ್ನ ಕೇಂದ್ರೀಕರಿಸಿ ಅಧ್ಯಯನವನ್ನ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ಸರ್ಕಾರದ ರೂಪಗಳು ಅಥವಾ ವಿಧಗಳು. ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ, ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರ. ಈಗ ಉದಾಹರಣೆ ನೋಡ್ತೀವಿ ನಾವು. ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರ ಅಂತ ಬಂದಾಗ ನಮ್ಗೆ ಸಿಲೆಬಸ್ ಏನಿದೆ ನೋಡ್ರಿ, ತೌಲನಿಕ, ಇದು ಹೋಲಿಕೆ ಮಾಡಬೇಕು. ಉದಾಹರಣೆ ನಾವು ಏಕಾತ್ಮಕ ಸರ್ಕಾರ ಅಂದ ತಕ್ಷಣ ಬ್ರಿಟನ್, ಸಂಯುಕ್ತ ಸರ್ಕಾರ ಅಂದ ತಕ್ಷಣ ಅಮೆರಿಕ. ಬಟ್ ಭಾರತ ಅರೆ ಸಂಯುಕ್ತ ಸರ್ಕಾರ. ಯಾಕ ಅದೇ ತರ ಫೋಕಸ್ ಮಾಡ್ತಾರ? ಒಂದಿಷ್ಟು ಫೀಚರ್ಸ್ ಕೊಟ್ಟು ಇದು ಭಾರತದ ಸಂಯುಕ್ತ ವ್ಯವಸ್ಥೆ ಲಕ್ಷಣ ಯಾವುದೌದು ಯಾವುದಲ್ಲ. ಜೊತೆಗೆ ಇತ್ತೀಚಿನ ಆಧುನಿಕ ರಾಷ್ಟ್ರಗಳಲ್ಲಿ ಎಲ್ಲಿ ಏಕಾತ್ಮಕ ಸರ್ಕಾರ ಐತಿ, ಎಲ್ಲಿ ಸಂಯುಕ್ತ ಸರ್ಕಾರ ಐತಿ? ಅಮೆರಿಕ ಪ್ಯೂರ್ ಫೆಡರಲ್ ಗವರ್ಮೆಂಟ್, ಬಟ್ ನಮ್ಮದು ಕ್ವಾಸಿ ಫೆಡರಲ್ ಗವರ್ಮೆಂಟ್. ಜೊತೆಗೆ ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವೇನು ಈ ಪಾರ್ಲಿಮೆಂಟರಿ ಡೆಮಾಕ್ರಸಿ,
ಅಂಡ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಅಂತ ಹೇಳ್ತೀವಲ್ಲ ಅದು. ಒಂದು ಅಬ್ಸರ್ವ್ ಮಾಡ್ರಿ, ಇಲ್ಲಿ ನೋಡ್ರಿ, ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರ ಅಂತ ನಾವು ಸರ್ಕಾರಗಳನ್ನ ವಿಂಗಡಣೆ ಮಾಡ್ಬೇಕಾದ್ರ ಯಾವ ಆಧಾರದ ಮೇಲೆ ಮಾಡಿದ್ವಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆಕತಿ ಇಲ್ಲಿ. ನೋಡ್ರಿ, ಯೂನಿಟರಿ ಅಂಡ್ ಫೆಡರಲ್ ಗವರ್ಮೆಂಟ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರ ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿವಿ ಅದನ್ನ ಕ್ಲಾಸಿಫಿಕೇಶನ್? ಅಧಿಕಾರ ವಿಭಜನೆಯ ಆಧಾರದ ಮೇಲೆ, ಡಿವಿಷನ್ ಆಫ್ ಪವರ್ಸ್. ಅಂದ್ರೆ ಯಾವ ದೇಶದ ಸಂವಿಧಾನದೊಳಗ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂವಿಧಾನಬದ್ಧವಾಗಿ ಅಧಿಕಾರ ಡಿಸ್ಟ್ರಿಬ್ಯೂಟ್ ಆಗಿರ್ತಲ್ಲ ಅದು ಸಂಯುಕ್ತ ಸರ್ಕಾರ. ನಾನು ಎಕ್ಸಾಂಪಲ್ ಹೇಳ್ತೀನಿ, ಕೇಂದ್ರ ಮತ್ತು ರಾಜ್ಯ. ಏಕಾತ್ಮಕ ಮೀನ್ಸ್ ಅಲ್ಲಿ ಅಧಿಕಾರ ಕೇಂದ್ರೀಕರಣ ಇರುತ್ತೆ. ನೋಡಿ, ಏಕಾತ್ಮಕ ಅಂತಂದ್ರೆ ಅಧಿಕಾರ ಕೇಂದ್ರೀಕರಣ, ಸಂಯುಕ್ತ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ, ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್. ಸಿಂಪಲ್ ಆಗಿ ಹೇಳ್ಬೇಕಾದ್ರ ಈ ಏಕಾತ್ಮಕ ಮತ್ತು ಈ ಸಂಯುಕ್ತ ಅಂತ ನಾವು ವಿಂಗಡಣೆ ಮಾಡ್ಬೇಕಾದ್ರ ಯಾವ ಆಧಾರದ ಮೇಲೆ? ಅಧಿಕಾರ ವಿಭಜನೆಯ ಆಧಾರದ ಮೇಲೆ ಮಾತ್ರ ಮಾಡ್ತೀವಿ. ಅದೇ ತರ ನಾವು ಈ ಸಂಸದೀಯ ಮತ್ತು ಅಧ್ಯಕ್ಷೀಯ ಅಂತ ವರ್ಗೀಕರಣ ಮಾಡ್ಬೇಕಾದ್ರ ಯಾವ ಆಧಾರದ ಮೇಲೆ? ಇದು ಬಹಳ ಮುಖ್ಯ. ಇದು ಯಾವ ಆಧಾರದ ಮೇಲೆ? ಶಾಸಕಾಂಗ ಮತ್ತು ಕಾರ್ಯಾಂಗದ ಸಂಬಂಧದ ಆಧಾರದ ಮೇಲೆ, ರಿಲೇಶನ್ಶಿಪ್ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಉದಾಹರಣೆ, ಸಂಸದೀಯ ಸರ್ಕಾರದಲ್ಲಿ ಕಾರ್ಯಾಂಗ ಶಾಸಕಾಂಗದ ಸೃಷ್ಟಿ, ಜೊತೆಗೆ ಕಾರ್ಯಾಂಗ ಶಾಸಕಾಂಗಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಅದು ಸಂಸದೀಯ ಸರ್ಕಾರ. ಫಾರ್ ಎಕ್ಸಾಂಪಲ್ ಭಾರತ ಇರಬಹುದು, ಆ ಕಡೆ ಇಂಗ್ಲೆಂಡ್ ಇರಬಹುದು. ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಇದಕ್ಕೆ ಅಪೋಸಿಟ್ ಆಗಿ ಅಧ್ಯಕ್ಷೀಯ ಸರ್ಕಾರ ಅಂತ ಬಂದಾಗ ಇಲ್ಲಿ ಶಾಸಕಾಂಗಕ್ಕೂ ಕಾರ್ಯಾಂಗಕ್ಕೂ ಸಂಬಂಧವೇ ಇಲ್ಲ. ಉದಾಹರಣೆ ಅಮೆರಿಕ. ಸಿಂಪಲ್ ಆಗಿ ಹೇಳ್ಬೇಕಾದ್ರ ಭಾರತ ದೇಶದೊಳಗ ಪ್ರಧಾನ ಮಂತ್ರಿ ಆಗ್ಬೇಕಾದ್ರ ಅಥವಾ ಮಂತ್ರಿ ಆಗ್ಬೇಕಾದ್ರ ಫಸ್ಟ್ ಅವರು ಏನಾಗಬೇಕು? ಸಂಸತ್ತಿನ ಸದಸ್ಯ ಆಗ್ಬೇಕು. ಸಂಸತ್ತು ಮೀನ್ಸ್ ಲೋಕಸಭಾ ಅಥವಾ ರಾಜ್ಯಸಭಾ ಮೆಂಬರ್ ಮಾತ್ರ ಇಲ್ಲಿ ಎಕ್ಸಿಕ್ಯೂಟಿವ್ ಬ್ರಾಂಚ್ಗೆ ಬರ್ತಾರೆ. ಉದಾಹರಣೆಗೆ ಭಾರತದ ಪ್ರಧಾನಿ ಆಗ್ಬೇಕಾದ್ರ ಅವರು ಮಸ್ಟ್ ಬಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಲೋಕಸಭಾ ಇರಬಹುದು ಅಥವಾ ರಾಜ್ಯಸಭಾ ಇರಬಹುದು. ಬಟ್ ಅಮೆರಿಕದ ಅಧ್ಯಕ್ಷ ಆಗ್ಬೇಕಾದ್ರ ಅವರು ಶಾಸಕಾಂಗದ ಸದಸ್ಯರೇ ಅಲ್ಲ. ಅಮೆರಿಕದಲ್ಲಿ ಕೂಡ ದ್ವಿಸದನ ಇದೆ, ಒಂದು ಪ್ರತಿನಿಧಿ ಸಭೆ ಮತ್ತೊಂದು ಸೆನೆಟ್. ಅಂದ್ರೆ ಅಮೆರಿಕದ ಅಧ್ಯಕ್ಷ ಅಲ್ಲಿಯ ಕೆಳಮನೆಯ ಸದಸ್ಯನೂ ಅಲ್ಲ, ಮೇಲ್ಮನೆಯ ಸದಸ್ಯನೂ ಅಲ್ಲ. ಇದರ ಅರ್ಥ ಏನು? ಅಮೆರಿಕದ ಕಾರ್ಯಾಂಗ ಅಥವಾ ಅಧ್ಯಕ್ಷೀಯ ಸರ್ಕಾರದಲ್ಲಿ ಕಾರ್ಯಾಂಗ ಶಾಸಕಾಂಗದ ಸೃಷ್ಟಿ ಅಲ್ಲ, ಶಾಸಕಾಂಗಕ್ಕೆ ಜವಾಬ್ದಾರಿನೂ ಕೂಡ ಅಲ್ಲ. ಸೊ ಈ ತರ ನಾವು ಇಲ್ಲಿ ಸರ್ಕಾರದ ರೂಪಗಳು ನಮ್ಮ 4 ಕಾಣುತ್ತೆ. ಬಟ್ ಆ 4 ಸರ್ಕಾರಗಳ ಅರ್ಥವನ್ನು ಹೇಳೋದು ಮುಖ್ಯ ಅಲ್ಲ ಇಲ್ಲಿ. ನಿಮ್ಮ 2ನೇ ಚಾಪ್ಟರ್ ಏನಿದೆ, ಕಂಪೇರಿಟಿವ್ ಗವರ್ಮೆಂಟ್ ಅಂಡ್ ಅನಾಲಿಸಿಸ್. ಈ 4 ಸರ್ಕಾರಗಳನ್ನ ನೀವು ಅನಲೈಸ್ ಮಾಡಬೇಕು. ಅದರ ಗುಣ ಏನು, ಅದರ ಅವಗುಣ ಏನು. ಅಲ್ಲಿ 3 ಬ್ರಾಂಚಸ್ ಏನ್ ರಿಲೇಶನ್ಶಿಪ್ ಇದೆ, ಅಧಿಕಾರ ಕೇಂದ್ರೀಕರಣ ಇದೆಯೋ ವಿಕೇಂದ್ರೀಕರಣ ಇದೆಯೋ. ಇಲ್ಲಿ 2 ಪ್ರಿನ್ಸಿಪಲ್ ಬರುತ್ತೆ 3 ಮತ್ತು 4ನೇ ಸರ್ಕಾರದಲ್ಲಿ. ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಯಾವ ತರ ವರ್ಕ್ ಆಗುತ್ತೆ ಅಲ್ಲಿ. ಸಾಮೂಹಿಕ ಹೊಣೆಗಾರಿಕೆ, ವೈಯಕ್ತಿಕ ಹೊಣೆಗಾರಿಕೆ, ರಾಜಕೀಯ ಸಾಮರಸ್ಯ, ಆ ಒಂದು ಪದಗಳ ಪರಿಚಯ ನಿಮಗ ಈ ಚಾಪ್ಟರ್ ಅಲ್ಲಿ ಆಗುತ್ತೆ. ಜೊತೆಗೆ ಸರ್ಕಾರದ ಅಂಗಗಳು ನಾವು ಜಸ್ಟ್ ಏನಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗ ಅಂತ ಬಂದ ಮತ್ತೆ ನಾವೇನ್ ಫೋಕಸ್ ಮಾಡಬೇಕು? ಯೂನಿಕ್ಯಾಮರಲ್ ಅಂಡ್ ಬೈಕ್ಯಾಮರಲ್, ಏಕಸದನ ಮತ್ತು ದ್ವಿಸದನ ಶಾಸಕಾಂಗ ನಾವು ನೋಡ್ಬೇಕಾಗುತ್ತ. ಕಾರ್ಯಾಂಗ ಅಂತ ಬಂದಾಗ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ನೋಡ್ಬೇಕಾಗುತ್ತೆ. ನ್ಯಾಯಾಂಗ ಅಂತ ಬಂದಾಗ ಈ ಸುಪ್ರೀಂ ಕೋರ್ಟ್ ಇರಬಹುದು, ಹೈಕೋರ್ಟ್, ಓನ್ಲಿ ನಮ್ಮ ದೇಶ ಅಂತಲ್ಲ, ಒಂದಿಷ್ಟು ಪ್ರಮುಖ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಯಾವ ರೀತಿ ಈ 3 ಬ್ರಾಂಚಸ್ ವರ್ಕ್ ಮಾಡುತ್ತೆ. ಎಕ್ಸಾಂಪಲ್ ಈಗ ನಾವು ನೋಡ್ತೀವಿ, ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ.
ಮಾಂಟೆಸ್ಕೋ ಸ್ಪಿರಿಟ್ ಆಫ್ ದಿ ಲಾಸ್ ಕೃತಿಯಲ್ಲಿ ಹೇಳ್ತಾರೆ ಅವರು. ಆ ಅಧಿಕಾರ ಪ್ರತ್ಯೇಕದ ಸಿದ್ಧಾಂತವನ್ನ ಅಳವಡಿಸಿಕೊಂಡ ಪ್ರಪಂಚದ ಮೊದಲ ರಾಷ್ಟ್ರ ಅದು ಅಮೆರಿಕ. ಇಲ್ಲಿ ಮತ್ತೊಂದು ಪದ ಯೂಸ್ ಮಾಡ್ತೀವಿ ನಾವು, ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಅಂತ, ತಡೆ ಮತ್ತು ಸಮತೋಲನ ತತ್ವ. ಅಮೆರಿಕ ಯಾವ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ, ಭಾರತ ದೇಶದೊಳಗೆ ಅದು ಪ್ರಾಕ್ಟೀಸ್ ಯಾವ ರೀತಿ, ಈ ತರ ಕಂಪೇರಿಟಿವ್ ಅನಾಲಿಸಿಸ್ ಮಾಡಿದಾಗ ಮಾತ್ರ ನಾವು ಈ ಪಠ್ಯಕ್ರಮವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಕ ಸಾಧ್ಯ ಇರುತ್ತ. ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟಿ ಸಿಸ್ಟಮ್, ಪ್ರೆಷರ್ ಗ್ರೂಪ್ಸ್ ಅಂಡ್ ಎಲೆಕ್ಟ್ರಲ್ ಸಿಸ್ಟಮ್ ಬಹಳ ಮುಖ್ಯ. ಪಕ್ಷ ವ್ಯವಸ್ಥೆ ಯಾವ ರೀತಿ ಇರುತ್ತಾ, ಒತ್ತಡ ಗುಂಪುಗಳು ಅಥವಾ ಹಿತಾಸಕ್ತಿ ಗುಂಪುಗಳು ಯಾವ ರೀತಿ ಇರುತ್ತಾ, ಚುನಾವಣಾ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಲ್ಲಿ. ನಾವು ಸಾಕಷ್ಟು ತರ ನೋಡ್ತೀವಿ. ನಾವು ಚುನಾವಣಾ ವ್ಯವಸ್ಥೆ ಅಂತ ಬಂದಾಗ ವೋಟಿಂಗ್ ಎಲ್ಲಾ ದೇಶದೊಳಗೂ ಸೇಮ್ ಇಲ್ಲ. ರಾಜಕೀಯ ಅಭಿವೃದ್ಧಿ ಮೋಸ್ಟ್ ಇಂಪಾರ್ಟೆಂಟ್, ಪೊಲಿಟಿಕಲ್ ಡೆವಲಪ್ಮೆಂಟ್, ರಾಜಕೀಯ ಅಭಿವೃದ್ಧಿ ಆಗದಿರುವುದು, ಜೊತೆಗೆ ರಾಜಕೀಯ ಆಧುನೀಕರಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪೊಲಿಟಿಕಲ್ ಕಲ್ಚರ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪೊಲಿಟಿಕಲ್ ಸೋಷಿಯಲೈಸೇಷನ್, ರಾಜಕೀಯ ಸಾಮಾಜೀಕರಣ, ರಾಜಕೀಯ ಸಂವಹನ, ಪೊಲಿಟಿಕಲ್ ಕಮ್ಯುನಿಕೇಶನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೊಲಿಟಿಕಲ್ ಎಲೈಟ್ಸ್ ಅಂತ, ರಾಜಕೀಯ ಗಣ್ಯರು. ಅಲ್ಲಿ ಸುಮಾರು ರಾಜಕೀಯ ಚಿಂತಕರು ಬರ್ತಾರೆ. ಮೋಸ್ಕಾ ಇರ್ಬೋದು, ವಿಲ್ಫ್ರೆಡ್ ಫೆರ್ಟೆ ಇರ್ಬೋದು, ಅವ್ರು ಯಾವ ಕೃತಿ ಬರೆದ್ರು, ಏನು ಹೇಳಿದ್ರು. ಅದರ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಗಣ್ಯರ ಸಿದ್ಧಾಂತ. ಈ ಮುಂಚೆ ಮಾತಾಡಿದ ಡೆಮೋಕ್ರಸಿ ಅಂತ ನೋಡಿದಾಗ ಸಾಕಷ್ಟು ಸಿದ್ಧಾಂತಗಳು ಬರುತ್ತೆ ಅಂತ. ಜೊತೆಗೆ ಕ್ರಾಂತಿ, ಆ ಕ್ರಾಂತಿಯ ಸಿದ್ಧಾಂತಗಳೇನು, ಆ ಕ್ರಾಂತಿಯ ವಿಧಗಳು ಏನು ಅಂತಕ್ಕಂಥದ್ದು. ಸೊ ಇದು ನೋಡ್ರಿ ಎರಡನೇ ಚಾಪ್ಟರ್. ಎರಡನೇ ಚಾಪ್ಟರ್ ಅಲ್ಲಿ ಇಷ್ಟು ನೋಡ್ತೀವಿ ನಾವು. ಹಾಗಾದ್ರೆ ಈ ಒಂದು ಚಾಪ್ಟರ್ಗೆ ನಾವು ಈ ಕಂಪ್ಯಾರಿಟಿವ್ ಗವರ್ಮೆಂಟ್ ಅಂಡ್ ಪೊಲಿಟಿಕ್ಸ್ ಅಂತ ಬಂದಾಗ ಮೊದಲನೇದಾಗಿ ಅದರ ಅಧ್ಯಯನ ವಿಧಾನಗಳನ್ನು ನೋಡ್ತೀವಿ, ಸಂವಿಧಾನಾತ್ಮಕತೆಯ ಕಾನ್ಸೆಪ್ಟ್ ಅನ್ನು ನೋಡ್ತೀವಿ, ಸರ್ಕಾರದ ರೂಪಗಳನ್ನು ನೋಡ್ತೀವಿ, ಸರ್ಕಾರದ 3 ಅಂಗಗಳನ್ನು ನೋಡ್ತೀವಿ, ಜೊತೆಗೆ ಒಂದಿಷ್ಟು ಕಾನ್ಸೆಪ್ಟ್ ಸುಮಾರಿದೆ ಇಲ್ಲಿ. ಸರ್ ಈ ಚಾಪ್ಟರ್ಗೆ ಯಾವ್ದು ಬುಕ್ ಬೆಸ್ಟ್? ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದೆ ಅಂತಿಮ ಅಲ್ಲ. ನಾನು ನೋಡಿ ನನಗೆ ಬೆಸ್ಟ್ ಅನ್ಸಿದ್ದು ಹೇಳ್ಬೇಕಾದ್ರೆ ಜೆ.ಸಿ. ಜೋಹಾರಿ ಅಂತ, ಕಂಪೇರಿಟಿವ್ ಗವರ್ಮೆಂಟ್ ಅಂಡ್ ಪಾಲಿಟಿಕ್ಸ್ ಅಂತ ಒಂದು ಚೆನ್ನಾಗಿದೆ ಬುಕ್. ನೋಡ್ರಿ, ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯಕ್ಕೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಅಂತ ಹೇಳಿಕೊಳ್ಳುವಂತ ಬುಕ್ಸ್ ಇಲ್ಲ. ನಾನು ಕೂಡ ಆಲ್ಮೋಸ್ಟ್ ಆಲ್ ಕನ್ನಡ ಮೀಡಿಯಂ ಓದೇ ಎಕ್ಸಾಮ್ ಬರ್ದಿದ್ದೀನಿ. ಅದೇ ಕನ್ನಡ ಮೀಡಿಯಂ ಅಂತ ಬಂದಾಗ ಅದೇ ಹೇಳಿದ್ವಲ್ಲ, ಕೆ.ಜೆ. ಸುರೇಶ್ ಇರ್ಬೋದು, ಎನ್ ಹಾಲಪ್ಪ ಇರ್ಬೋದು, ಟಿ.ಡಿ. ದೇವೇಗೌಡರು ಇರ್ಬೋದು. ಜೊತೆಗೆ ನೀವೇನು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಪಿ.ಜಿ ಓದಿರ್ತಿರಲ್ಲ, ಅಲ್ಲಿ ಪಿ.ಜಿ ಬುಕ್ಸ್ ಕೂಡ ಯೂಸ್ ಮಾಡ್ಕೊಳ್ರಿ. ಅದು ಧಾರವಾಡ ಯೂನಿವರ್ಸಿಟಿ ಇರ್ಬೋದು ಅಥವಾ ಮೈಸೂರು ಯೂನಿವರ್ಸಿಟಿ ಇರ್ಬೋದು. ನೀವು ಬೇರೆ ಬೇರೆ ಯೂನಿವರ್ಸಿಟಿಗಳ ಬುಕ್ಸ್ ಅನ್ನು ಒಂದ್ಸಲ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ KSOE ಬುಕ್ಸ್ ಅಂತೂ ಎಕ್ಸಲೆಂಟ್. ಅವು PDF ರೂಪದಲ್ಲಿ ಕೂಡ ಸಿಗುತ್ತೆ ನಿಮ್ ಬೇರೆ ಬೇರೆ ಕಡೆ. ಏನು MA ಎಕ್ಸ್ಟರ್ನಲ್ ಮಾಡಿರ್ತಾರಲ್ಲ KSOE ದಲ್ಲಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ MA ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ಸ್ ಚೆನ್ನಾಗಿದೆ. ನಿಮಗೆ ಏನಾದ್ರೂ PDF ಸಿಕ್ಕರೆ ಅದನ್ನು ಪ್ರಿಂಟ್ ಹಾಕೊಂಡು ಕೂಡ ಅಧ್ಯಯನವನ್ನ ಮಾಡಬಹುದು. ಇದು ಡಿಗ್ರಿ ಕಾಲೇಜ್ ಸಿಲೆಬಸ್ಗೆ 1ನೇ ಯೂನಿಟ್ ಮತ್ತು 2ನೇ ಯೂನಿಟ್ಗೂ ಯಾವ ರೀತಿ ಓದಬೇಕು, ಯಾವ ಬುಕ್ಸ್ ಅನ್ನು ಕೂಡ ಓದಬೇಕಂತ ಕೂಡ ನಿಮ್ಗೆ ನಾನು ವಿಶ್ಲೇಷಣೆ ಮಾಡುತ್ತಾ ತಿಳಿಸಿದ್ದೀನಿ. ಇನ್ನು 3 ಘಟಕ ಇದೆ. ಭಾರತ ಸರ್ಕಾರ ಮತ್ತು ರಾಜಕೀಯ 3ನೇ ಚಾಪ್ಟರ್. ನೆಕ್ಸ್ಟ್ ಹೇಳಿದ್ನಲ್ಲ, ಬಹುಮುಖ್ಯವಾಗಿರ್ತಕ್ಕಂಥದ್ದು ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಪಿತಾಮಹರು ವುಡ್ರೋ ವಿಲ್ಸನ್, ಅಮೆರಿಕದ ಮಾಜಿ ಅಧ್ಯಕ್ಷರು ಕೂಡ ಹೌದು. ಬಹಳ ಹೆವಿ ಸಿಲೆಬಸ್ ಸಾರ್ವಜನಿಕ ಆಡಳಿತ.
ಜೊತೆಗೆ ಲಾಸ್ಟ್ ಬಟ್ ಕರೆಂಟ್ ಅಫೇರ್ಸ್ ಜಾಸ್ತಿ ಲಿಂಕ್ ಇರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈ 3 ಯೂನಿಟ್‌ಗೆ ಏನು ಸಿಲೆಬಸ್ ಇದೆ, ಆ 3 ಯೂನಿಟ್‌ಗೆ ಕನ್ನಡ ಮಾಧ್ಯಮದಲ್ಲಿ ಯಾವ ಬುಕ್ಸ್ ಓದಬೇಕು, ಇಂಗ್ಲಿಷ್ ಮೀಡಿಯಮಲ್ಲಿ ಯಾವ್ದು ಓದಬೇಕು ಅನ್ನೋದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಕೊನೆಯದಾಗಿ ಯಾವುದೇ ಕಾರಣಕ್ಕೂ ಕೂಡ PDF ಕೊಡೋದಿಲ್ಲ. ಆ PDF ಕೇಳ್ತಕ್ಕಂಥ ಸಂಸ್ಕೃತಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಯಾಕಂದ್ರೆ ಉದ್ದೇಶ ಬೇರೆ ಬೇರೆ ಇರುತ್ತಾ. ನಿಮ್ಗಂಗ PDF ಬೇಕೇ ಬೇಕನ್ಸಿದ್ರ ಅದು ಎಲ್ಲಿ ಸಿಗುತ್ತೋ ನೀವು ಅಲ್ಲಿ ತರಗತಿಯನ್ನ ಕೇಳಬಹುದು. ನನ್ನ ಕ್ಲಾಸಲ್ಲಿ ನನಗೆ ಇಷ್ಟ ಆಗದ ಪದ ಅದು PDF ಅಂತಕ್ಕಂಥದ್ದು. ಹಾಗಾಗಿ ಆ ಪದವನ್ನು ಯಾವುದೇ ಕಾರಣಕ್ಕೂ ಪದೇ ಪದೇ ಬಳಕೆ ಮಾಡಬೇಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾಳೆ ಕ್ಲಾಸಲ್ಲಿ ನಾವು ಈ 3 ಚಾಪ್ಟರ್ ಇದೆಯಲ್ಲ, ಆ 3 ಚಾಪ್ಟರ್‌ನ ಸಿಲೆಬಸ್ ಅನ್ನ ಯಾವ ರೀತಿ ಓದಬೇಕು, ಜೊತೆಗೆ ಆ ಸಿಲೆಬಸ್‌ಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತಾ, ಜೊತೆಗೆ ಅದೇ ಪಠ್ಯಕ್ರಮಕ್ಕೆ ನಾವು ಕನ್ನಡ ಮಾಧ್ಯಮದ ಯಾವ ಪುಸ್ತಕ ರೆಫರ್ ಮಾಡಬೇಕು, ಇಂಗ್ಲಿಷ್ ಮೀಡಿಯಂ ಕೂಡ ಯಾವ್ದು ರೆಫರ್ ಮಾಡಬೇಕು. ನಾನು ಕೇವಲ ಒಂದೊಂದು ಲೇಖಕರಿದ್ದೀನಿ, ಇನ್ನೂ ಸಾಕಷ್ಟು ಲೇಖಕರಿದ್ದಾರೆ. ನಿಮ್ಗೆ ಇನ್ನೂ ಸರ್ ನಮಗ ಎಕ್ಸಾಂಪಲ್ ಈಗ OP ಗೌಬ ಜೊತೆಗೆ ಮತ್ತೆ ಇನ್ನೂ ಯಾರಾದ್ರೂ ಹೇಳ್ರಿ ಅಂತಂದ್ರೆ ನೀವು ನನಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ಇಷ್ಟನ್ನ ಹೇಳುತ್ತಾ ಈ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಸರ್ವರಿಗೂ ಕೂಡ ಶುಭವಾಗಲಿ. ನಿಮ್ಮ ಗುರಿ ಆದಷ್ಟು ಬೇಗ ನನಸಾಗಲಿ ಅಂತ ಹೇಳುತ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಸರ್ವರಿಗೂ ಶುಭವಾಗಲಿ. ಶುಭರಾತ್ರಿ.